ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಈ ದಿವಸ ಅದ್ಭುತವಾದ ಸಾಧನಾ ಆ್ಯಪ್ನ ಟೆಸ್ಟ್ 10 ಅಟೆಂಡ್ ಮಾಡಿದ್ದೀರಾ. ಯಾಕೆ ಅದ್ಭುತ ಅಂತ ಬಳಸಿದೆ ಅಂದರೆ, ನಿಮ್ಮ ರೆಸ್ಪಾನ್ಸ್ ಆಗಿತ್ತು. ಆ ಪತ್ರಿಕೆ ಬರೆದ ನಂತರ ನೀವು ಅನುಭವಿಸಿದ ಥ್ರಿಲ್ ಆಗಿತ್ತು. ನಾನು ಕೊಟ್ಟ 60+ ಸ್ಕೋರ್ ಚಾಲೆಂಜ್, ಏನೇನೋ ಚಾಲೆಂಜ್ಗಳನ್ನ ತಗೋತಾ ಇರ್ತೀರ. 60+ ಸ್ಕೋರ್ ಚಾಲೆಂಜ್ ತೊಗೊಳ್ರಿ ಅಂದಾಗ ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರಿ. ಕೆಲವರು ಸಕ್ಸಸ್ ಆಗಿದ್ದೀರಾ, ಕೆಲವರು ಸಕ್ಸಸ್ ಆಗಿಲ್ಲ. ಆದರೆ ಯಾರು ಹತ್ತತ್ರ ಟ್ರೈ ಮಾಡಿದ್ದೀರಾ, 30+ ದಾಟಿದ್ದೀರಾ, ನೀವೆಲ್ಲರೂ ಗುಡ್ ಸ್ಟ್ರೀಮಲ್ಲಿದ್ದೀರಾ ಅಂತ ಹೇಳ್ತಾ, ಈ ಚಾಲೆಂಜ್ಗಳನ್ನ ಮುಂದಿನ ವಾರಗಳಲ್ಲೂ ಮುಂದುವರಿಸಿ ಅಂತ ಹೇಳ್ತಾ, ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹೊಸ ಸೆಲೆಬ್ರೇಷನ್ ಮೂಡಲ್ಲಿದೆ. ನಾಳೆ ಆ ಸೆಲೆಬ್ರೇಷನ್ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಬಟನ್ ಅಂತ ಮೂಲಕ ನೋಟಿಫೈ ಆಗಬೇಕು. ನಮ್ಮ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡದೇ ಇದ್ದರೆ ಇವತ್ತೇ ಡೌನ್ಲೋಡ್ ಮಾಡಿ ಮತ್ತು ಟೆಲಿಗ್ರಾಮ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಇವತ್ತು ಸಂಡೇ ಮಧ್ಯಾಹ್ನ ಹುಸೇನಪ್ಪ ನಾಯಕ್ ಸಬ್ ಇನ್ಸ್ಪೆಕ್ಟರ್, ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಫಸ್ಟ್ ರ್ಯಾಂಕರ್ ಅವರು ಮೀಟ್ ಆಗ್ತಾರೆ. ಮೀಟ್ ಆಗಿ 2 ಪುಸ್ತಕಗಳನ್ನ ನನಗೆ ಕೊಟ್ಟರು. ತುಂಬ ಖುಷಿ ಆಯಿತು. ಯಾಕಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಇಂಗ್ಲೀಷ್ ವರ್ಷನ್ನಲ್ಲಿರುವಂಥ ಪುಸ್ತಕ ಸಿಕ್ಕಿರೋದು ನನಗೆ ಖುಷಿ ಆಯಿತು. ಯಾಕಂದರೆ ಯಾವುದೇ ಪರೀಕ್ಷೆ ಬರೀಬೇಕಾದ್ರೆ ಒಂದು 10-20 ಪ್ರಶ್ನೆಗಳು ಕನ್ನಡ ಸ್ಟೇಟ್ಮೆಂಟ್ಗಳು ನಮಗೆ ಅರ್ಥ ಆಗಲ್ಲ. ನಾವು ಕನ್ನಡಿಗರೇ, ಕನ್ನಡ ಬರುತ್ತೆ, ಆದರೆ ಸೈನ್ಸ್ ವಿಚಾರದ ಕೆಲವು ಪ್ರಶ್ನೆಗಳು ನಮಗೆ ಅರ್ಥ ಆಗದೇ ಇರಲ್ಲ. ಕರೆಂಟ್ ಅಫೇರ್ಸ್ನಲ್ಲಿ ಆಗೋ ಹೊಸ ಡೆವಲಪ್ಮೆಂಟ್ಗಳಿಗೆ ಒಳ್ಳೆ ಕನ್ನಡ ಪದ ಸಿಕ್ಕಿರಲ್ಲ. ಮೀನ್ಸ್ ಈಗ ಕ್ವಾರಂಟೈನ್ ಅಂತ ಇದೆ, ಕ್ವಾರಂಟೈನ್ಗೆ ಒಳ್ಳೆ ಕನ್ನಡ ಪದ ಸಿಗದೆ ಇನ್ಯಾವುದೋ ರೂಪದಲ್ಲಾಗಿರುತ್ತೆ. ನಮಗೆ ಕ್ವಾರಂಟೈನ್ ಗೊತ್ತು, ಆ ಪದ ಗೊತ್ತಿರೋದಿಲ್ಲ. ಈ ಥರ ಗೊಂದಲಗಳಾದಾಗ ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕಾಗತ್ತೆ. ದಟ್ಸ್ ವೈ ಅದ್ಭುತವಾದ ಪುಸ್ತಕ, 29 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ತುಂಬ ಆ್ಯಕ್ಯುರೆಸಿ ಹೇಗಿದೆ ಅಂದರೆ 100% ಆ್ಯಕ್ಯುರೆಸಿ. ರಿವೈಸ್ಡ್ ಕೀ ಆನ್ಸರಲ್ಲಿ ಬಂದ ಕೀ ಆನ್ಸರ್ ತೆಗೆದುಕೊಂಡು ಏನು ಮೂಲ ಪರೀಕ್ಷೆಗಳು ನಡೆದ ಪ್ರಶ್ನೆ ಪತ್ರಿಕೆಗಳನ್ನೇ ವಿಶ್ಲೇಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಯು ಶುಡ್ ಪರ್ಚೇಸ್ ದಿಸ್ ಬುಕ್ ಹೂ ವಾಂಟ್ಸ್ ಟು ಬಿಕಮ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಜೊತೆಗೆ ಕರ್ನಾಟಕದ ಬಗ್ಗೆ ಅವರು ಬರೆದ ಹಳೆ ಪುಸ್ತಕ ಒಂದಿತ್ತು. ಆ ಪುಸ್ತಕ ಈಗ ಕಲರ್ಫುಲ್ಲಾಗಿ ಹೊಸ ವರ್ಣರಂಜಿತವಾಗಿ ಮೂಡಿ ಬಂದಿದೆ. ಅದನ್ನು ಕೂಡ ಯಾರು ತಗೊಳ್ದಿದ್ರೆ ತಗೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಟೆಸ್ಟ್ ಕಡೆ ಬರ್ತೀನಿ. ಟೆಸ್ಟಲ್ಲಿ ಇಸ್ರೋ ಬಗ್ಗೆ, ಇಸ್ರೋ ರಿಲೇಟೆಡ್, ಸ್ಪೇಸ್ ರಿಲೇಟೆಡ್ ಆದ ಒಂದು ಪ್ರಶ್ನೆ ಇತ್ತು. ಈ ವಾರ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿತ್ತು, ಇನ್ಸ್ಪೇಸ್ ಅಂತ ಒಂದು ಸಂಸ್ಥೆನ ಹುಟ್ಟಾಕೋಣ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಥಾರೈಸೇಷನ್ ಸೆಂಟರ್ ಅಂತ. ಅದು ಏನಕ್ಕಿದು? ಖಾಸಗಿ ಕ್ಷೇತ್ರವನ್ನು ಸ್ಪೇಸ್ಗೆ ಅಲೋ ಮಾಡಬೇಕು ಅಂತ. ಏನು ಖಾಸಗಿ ಕ್ಷೇತ್ರ ಅಲೋ ಮಾಡೋದು? ಈಗ ಪ್ರೈವೇಟ್ ಬಸ್ ಇದೆ, ಪ್ರೈವೇಟ್ ಟ್ರೈನ್ ಇಲ್ಲ. ನೋಡಿದ್ದೀರಾ? ಪ್ರೈವೇಟ್ ಟ್ರೈನ್ ಇಲ್ಲ. ರೈಲು ಕ್ಷೇತ್ರವನ್ನು ಖಾಸಗಿಯವರಿಗೆ ಬಿಟ್ಕೊಡ್ಬೇಕು ಅಂತ ಯೋಚನೆ ನಡೀತೆ. ಬುಲೆಟ್ ಟ್ರೈನ್ ಯೋಚನೆ ಬರ್ತಾ ಇದೆ. ಹಾಗೆ ಬಾಹ್ಯಾಕಾಶದಲ್ಲಿ ಯಾವುದೇ ರಾಕೆಟ್ ಉಡಾವಣೆ ಅಂದರೆ ಇಸ್ರೋದಿಂದ ಮಾಡಿರ್ತಾರೆ, ಅದು ಅಥಾರೈಸ್ಡ್ ಗೌರ್ಮೆಂಟ್ ಏಜೆನ್ಸಿ. ಪ್ರೈವೇಟ್ನವರು ಬಿಡ್ಬೋದಾ? ಈ ಪ್ರಯತ್ನ ಅಮೇರಿಕದಲ್ಲೆಲ್ಲ ಆಗಿದೆ. ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಬಗ್ಗೆ ಹೌದು ವಾರಗಳ ಪ್ರಶ್ನೆ ಕೇಳಿದ್ದೀವಿ ನಾವು. ಎಲಾನ್ ಮಸ್ಕ್ ಎಂಬಾತ ಸ್ಪೇಸ್ ಎಕ್ಸ್ ಅನ್ನೋ ಖಾಸಗಿ ಸಂಸ್ಥೆ ಹುಟ್ಟಾಕಿ ಇವತ್ತು ಅಮೇರಿಕದ ನಾಸಾ ಜೊತೆ ಟೈಅಪ್ ಆಗಿಕೊಂಡು ರಾಕೆಟ್ ಉಡಾವಣೆಗಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ಪೇಸ್ ಶಟಲ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ರಿಯೂಸಬಲ್ ರಾಕೆಟ್ಗಳನ್ನು ಉಡಾವಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಯಾಕೆ ಖಾಸಗಿ ಕ್ಷೇತ್ರಕ್ಕೆ ಅಲೋ ಮಾಡಬಾರ್ದು, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದೇ ಈ ಇನ್ಸ್ಪೇಸ್ ಅಂತ ಶಾರ್ಟ್ ವರ್ಷನಲ್ಲಿ ಕರೆಯುವಂಥ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥಾರೈಸೇಷನ್ ಸೆಂಟರ್ನ ಒಂದು ಕಾನ್ಸೆಪ್ಟ್. ಅದು ಹುಟ್ಟಾಗೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಮೇಲೆ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಆ ಸ್ಟೇಟ್ಮೆಂಟ್ ಸರಿಯಾಗಿದೆ. ನಂಬರ್ 2 ಸ್ಟೇಟ್ಮೆಂಟ್ ಏನು ಹೇಳುತ್ತೆ? NISL ಅನ್ನೋದು ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿತ್ತದು, ನ್ಯಾಷನಲ್ ಸ್ಪೇಸ್ ರಿಲೇಟೆಡ್ ಲಿಮಿಟೆಡ್. ಇದು ಪೂರೈಕೆ ಮತ್ತು ಇದ್ರ ಬಗ್ಗೆ ಕೆಲಸ ಮಾಡುತ್ತೆ. ಏನು ಪೂರೈಕೆ? PSLVಗಳನ್ನ ರೆಡಿ ಮಾಡೋದು, ಸಪ್ಲೈ ಮಾಡೋದು, ವಿದೇಶಿ ಏಜೆನ್ಸಿಗಳ ಜೊತೆ ವ್ಯವಹಾರಗಳನ್ನು ಮಾಡೋದು, ಕಮರ್ಷಿಯಲ್ ಆಗಿ ಕೆಲಸ ಮಾಡುವಂಥ ಕೆಲಸವನ್ನಿದು. ಇದೇನು ಮಾಡ್ತಾಯಿತ್ತು ಇಷ್ಟು ದಿವಸ ಅಂದರೆ, ನಮ್ಮ ಹತ್ರ ಎಷ್ಟು ರಾಕೆಟ್ಸ್ ಇದೆಯೋ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಸಪ್ಲೈ ಡ್ರಿವನ್ ಆಗಿ ಕೆಲಸ ಮಾಡ್ತಾಯಿತ್ತು. ಈಗ ಭಾರತ ಸರ್ಕಾರ ಹೇಳುತ್ತೆ, ನೀವು ಸಪ್ಲೈ ಡ್ರಿವನಿಂದ ಡಿಮ್ಯಾಂಡ್ ಡ್ರಿವನ್ಗೆ ಬನ್ನಿ. ಬೇರೆ ದೇಶಗಳಿಂದ ಕೇಳ್ತಾರೆ ನಮಗೆ ರಾಕೆಟ್ ಬೇಕು ಅಂತ. ಆ ಡಿಮ್ಯಾಂಡ್ಗೆ ತಕ್ಕಷ್ಟು ನೀವು ರಾಕೆಟ್ ಪೂರೈಸುವಷ್ಟು ಸಮರ್ಥರಾಗಬೇಕು. ಅದಾಗಬೇಕು ಅಂತಂದರೆ ಇನ್ಸ್ಪೇಸ್ನಿಂದ ಅವಕಾಶ ತಗೋಬೇಕು ಅನ್ನೋದು NISLಗೆ ಸಿಕ್ಕಿರುವಂಥ ಒಂದು ಚಾನ್ಸ್. NISL ಈಗ ವರ್ಷದ ಘಟನೆಲ್ಲ ಮಾರ್ಚ್ 2019 ಸ್ಟಾರ್ಟ್ ಆದ ಒಂದು ಸಂಸ್ಥೆ. ಅದ್ರ ಜೊತೆಗೆ ಇವೆರಡು ಹುಟ್ಕೊಂಡಿದ್ರೆ ಇಸ್ರೋ ಸ್ಥಾನಮಾನ ಕಡಿಮೆಯಾಗ್ಬೋದು ಅಂತ 3ನೇ ಆಪ್ಷನಲ್ಲಿ ಹೇಳ್ತೀವಿ. ನೋ, ಇಸ್ರೋ ಈಸ್ ಇಸ್ರೋನ ಬೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ R&D ಕಡೆ ತೊಡಕುತ್ತಾರೆ ಅವರು. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ಇವರೆಲ್ಲ ಮಾರ್ಕೆಟಿಂಗು, ಕರ್ಕೊಬರೋದು, ಸೇಲ್ ಮಾಡೋದು ಈ ಥರ ಆಗುತ್ತೆ.
ಆ ಪ್ರೊಡಕ್ಷನ್ ಯೂನಿಟ್ ಇದೆಯಲ್ಲ, ರಿಸರ್ಚ್, ಹೊಸ ಹೊಸ ಸಂಶೋಧನೆ ಮಾಡೋದು, ಡೆವಲಪ್ ಮಾಡೋದು, ಅದು ಇಸ್ರೋಗೆ ಅವಕಾಶ ಸಿಗುತ್ತೆ, ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೋದು. ಇದು ಭಾಳ ಪೇಪರ್ ಅನಾಲಿಸಿಸ್ ಏನಾಯಿತು, ಇನ್ಸ್ಪೇಸು NISL ಬಂದಾಗಿಂದ ಇಸ್ರೋ ಸ್ಥಾನಮಾನ ಕಡಿಮೆ ಆಗ್ಬೋದು. ನೆವರ್. ಇಸ್ರೋ ಚೇರ್ಮನ್ ಹೇಳ್ತಾರೆ ಇಸ್ರೋ ಸ್ಥಾನಮಾನ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ. ಯಾಕೆಂದರೆ ಹೆಚ್ಚು ಅವಕಾಶ ಸಿಗುತ್ತೆ. ಈಗ ನೀವೇ ನೋಡಿರ್ಬೋದು, ನಮ್ಮ ಸಾಧನಾ ಅಕಾಡೆಮಿಲಿ ನಾವೇ ಪ್ರೊಡ್ಯೂಸರು, ನಾವೇ ಮಾರ್ಕೆಟಿಂಗು, ನಾವೇ ಎಲ್ಲ ಕಡೆ ನೋಡ್ಕೋಬೇಕು. ಹಾಗಾಗಿ ಗುಡ್ ಕ್ವಾಲಿಟಿಯ ಆಗಿ ಕಟ್ಟೋಕೆ ಆಗ್ತಾ ಇಲ್ಲ ಇನ್ನೂ ನಮ್ಮ ಕೈಲಿ. ಅದೇ ಮಾರ್ಕೆಟಿಂಗ್ ನೋಡ್ಕೊಳ್ಳೋಕ್ಕೆ ಒಬ್ಬ ಹುಡುಗರು, ಆ್ಯಂಡ್ ದೆನ್ ಸೇಲ್ಸ್ ಮೀನ್ಸ್ ಇದನ್ನು ರೀಚ್ ಮಾಡಿಸೋ ಕಡೆ ಒಬ್ಬರು ನೋಡಿಕೊಂಡ್ರೆ, ಬರೀ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬಿಟ್ಬಿಟ್ರೆ ನಾನು ಅದ್ಭುತವಾಗಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದಿತ್ತು. ಹಾಗೆ ಇಸ್ರೋ ಈಗ R&D ಕಡೆ ತೊಡ್ಕೊಳ್ಳುತ್ತೆ. ಹಾಗಾಗಿ ಅದರ ಸ್ಥಾನಮಾನ ಕಡಿಮೆ ಆಗಲ್ಲ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಅಂತ ಅಂದರೆ ಸ್ನೇಹಿತರೆ, 1 ಆ್ಯಂಡ್ 2 ಮಾತ್ರ ಕರೆಕ್ಟ್ ಆಗುತ್ತೆ. ಇನ್ಸ್ಪೇಸ್ನಿಂದ ಪ್ರೈವೇಟ್ನವರು ಎಂಟ್ರಿ ಆಗ್ತಾರೆ, NISL ಡಿಮ್ಯಾಂಡ್ ಡ್ರಿವೆನ್ ಆಗಿ ಕೆಲಸ ಮಾಡುತ್ತೆ, ಇಸ್ರೋ ಸ್ಥಾನಮಾನ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. NISL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ಡು. ಇದು 2019 ಮಾರ್ಚಲ್ಲಿ ಸ್ಟಾರ್ಟ್ ಆಗಿತ್ತು. PSLV ಪ್ರೊಡಕ್ಷನ್ಗಳ ಕಡೆ, SSLV ಪ್ರೊಡಕ್ಷನ್ಗಳ ಕಡೆ, ಲಾಂಚ್ ಸರ್ವಿಸ್ಗಳ ಕಡೆ ಅದು ಕೆಲಸ ಮಾಡ್ತಾ ಬರುತ್ತೆ. ಹಾಗೆ ಆಂಥ್ರಿಕ್ಸ್ ಕಾರ್ಪೊರೇಷನ್ ಅಂತ ಒಂದಿದೆ, ಇದ್ರ ಬಗ್ಗೆನೂ ಕೂಡ ಗೊತ್ತಿರಬೇಕು ನಿಮಗೆ. ಆಂಥ್ರಿಕ್ಸ್ ಕಾರ್ಪೊರೇಷನ್ ಅಂತರಿಕ್ಷ ಅನ್ನೋ ಪದದಿಂದ ಬರುತ್ತೆ. ಇದು ಮಾರ್ಕೆಟಿಂಗ್ ವ್ಯವಹಾರ ನೋಡ್ಕೊಳುತ್ತೆ. ಇಸ್ರೋ ಮಾಡಿದ ಉತ್ಪಾದನೆಗಳನ್ನು ಮಾರ್ಕೆಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ಆಂಥ್ರಿಕ್ಸ್ ಕಾರ್ಪೊರೇಷನ್. ಅಲ್ಲಿಗೆ ಈ ಪ್ರಶ್ನೆ ಸರಿಯಾಗಿ ಅರ್ಥ ಆಯಿತು ಅನ್ಕೋತೀನಿ. ಇಸ್ರೋ ಸ್ಥಾನಮಾನ ಕಡಿಮೆ ಆಗಲ್ಲ. ಮೇಲಿನ 2 ಸ್ಟೇಟ್ಮೆಂಟು ಸರಿ ಇದೆ, 3ನೇದು ಸರಿ ಇಲ್ಲ. ನೆಕ್ಸ್ಟ್ ಬರೋಣ ಇಂಡೋಚೀನಾ ಬಾರ್ಡರ್ ಇಶ್ಯೂಸ್ ಬಗ್ಗೆ. ಇಂಡೋಚೀನಾ ಬಾರ್ಡರ್ ಇಶ್ಯೂಸ್ ಬಗ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತೀವಿ ನಾವು, 4 ರಾಜ್ಯ 1 ಕೇಂದ್ರಾಡಳಿತ ಬಾರ್ಡರ್ ಶೇರ್ ಮಾಡಿದೆ ಅಂತ. 62ನಲ್ಲಿ ಇಂಡೋಚೀನಾ ವಾರ್ ಆಯಿತು ಅಂಥೇಳಿ. ಗಲ್ವಾನ್ ಕಣಿಯಲ್ಲಿ ಇತ್ತೀಚೆಗೆ ಒಂದು ಸಂಘರ್ಷ ಆಗಿದೆ ಅಂತ. ಯಾವ್ದು ಸರಿ ಉತ್ತರ ನೋಡ್ತಾ ಬರೋದಾದರೆ, ಭಾರತ ಮತ್ತು ಚೀನಾ ಸಮಸ್ಯೆ ಈಗಿಂದಲ್ಲ, ಅದು 1954 ಟೈಮಲ್ಲೇ ನಾವು ಇಂಡೋಚೀನಾ ಬಾಯಿ ಪಂಚಶೀಲ ತತ್ವ ಏನೇನೋ ಮಾಡ್ಕೊಂಡ್ವಿ. ಆನಂತರ ದಲೈ ಲಾಮಾ ಅವರು ಟಿಬೆಟ್ಟಿಂದ ಆಂತರಿಕ ಸಂಘರ್ಷ, ಅದು ಅವರನ್ನು ನಮ್ಮ ಭಾರತಕ್ಕೆ ಕರ್ಕೋತೀವಿ. ಆನಂತರ ಚೀನಾ ಕಂಪ್ಲೀಟಾಗಿ ನಮ್ಮ ವಿರೋಧಿ ಆಗ್ತಾ ಬಂತು. 1962ನಲ್ಲಿ ವಾರ್ ಆಗುತ್ತೆ. ವಾರ್ ಆದಾಗ ಒಂದಷ್ಟು ಪ್ರದೇಶವನ್ನು ಅವ್ರು ಅಕ್ವೈರ್ ಮಾಡ್ಕೋತಾರೆ ಭಾರತದ್ದು. ಅಲ್ಲಿಗೆ ನಾವು LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲನ್ನು ಹೇಳ್ಕೋತೀವಿ. ಅಲ್ಲಿಂದ ನಮ್ಮ ಭಾರತದ ಸುಮಾರು ಪ್ರದೇಶ ಚೀನಾದ ಅಂಡರಲ್ಲಿದೆ. LOC ನಿಮಗೆ ಗೊತ್ತೇ ಇದೆ, ಪಾಕಿಸ್ತಾನ ಅಂಡರ್ ಇದೆ. ಇದು ಹಿಂದೆ ನಾನು ತುಂಬ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಏನಿದು ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆ, ಇದಿಷ್ಟು POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿದೆ ಅದು. ಈ ಕಡೆ ರೆಡ್ ಏನಿದೆ ಅಕ್ಷಯ್ ಚಿನ್ ಪ್ರದೇಶ. ಆ ರೆಡ್ಡಿಂದ ಈ ಕಡೆಗೆ ಏನು ಕಾಣ್ತೀವಿ, LAC ಕಾಣ್ತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ನಮ್ಮದೇನು ಭವ್ಯವಾದ ಭಾರತದ ಶಿರೋ ಬಿಡಿಸ್ತೀವಿ ನಾವು, ಶಿರೋದಲ್ಲಿ ಈ ಕಡೆ ಪಾಕಿಸ್ತಾನಕ್ಕೆ ಹೋಗುತ್ತೆ, ಈ ಕಡೆ ಚೀನಾಕ್ಕೆ ಹೋಗುತ್ತೆ. ಇದಿಷ್ಟು ಮಾತ್ರ ಉಳ್ಕೊಂಡಿದೆ. ಈ ಅಕ್ಷಯ್ ಚಿನ್ನನ್ನು ಈ LACನಲ್ಲಿ ಗಡಿನಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿರೋದು ಈಗ ಗಲ್ವಾನ್ ಕಣಿವೆ, ಲಡಾಖ್ ಪ್ರದೇಶದಲ್ಲಿ. ನಿಮಗೆ ಹೊಸ ಮ್ಯಾಪ್ ಗೊತ್ತಿರಬೇಕು ಭಾರತದ್ದು, ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಟ್ರೀಟ್ ಆಗಲ್ಲ. ಏನು ಈ ಕಡೆ ಒಂದು ಬ್ರೌನ್ ಕಲರ್ ಇದೆ, ಆ ಭಾಗ ಮಾತ್ರ ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ. ಆ ಕಡೆ ಏನು ಸ್ಕೈ ಬ್ಲೂ ಕೊಟ್ಟಿದ್ದೀವಿ, ಸ್ಕೈ ಬ್ಲೂ ಪೂರ್ತಿ ಲಡಾಖ್ ಪ್ರದೇಶ ಅಂತ ಕರಿತೀವಿ ನಾವು. ಲಡಾಖ್ ಯೂನಿಯನ್ ಟೆರಿಟರಿಯ ಭಾಗದಲ್ಲಿ ಘರ್ಷಣೆ ಆಗುತ್ತೆ. ಇವಾಗ ಜಮ್ಮು ಮತ್ತು ಕಾಶ್ಮೀರಕ್ಕೆ ಚೀನಾ ಗಡಿ ಇಲ್ಲ, ಕ್ಲಿಯರ್. ಚೀನಾ ಗಡಿ ಜಮ್ಮು ಕಾಶ್ಮೀರಕ್ಕಿರಲ್ಲ. ಲಡಾಖ್ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಏನಿದೆ 2019 ಕ್ರಿಯೇಟ್ ಆಯಿತು, ಅದಕ್ಕೆ ಚೀನಾ ಗಡಿ ಸಿಗುತ್ತೆ. ಅಲ್ಲಿಗೆ ಒಂದು ಉತ್ತರ ಸಿಕ್ಕಂಗಾಯಿತು. ಒಂದು ಕೇಂದ್ರಾಡಳಿತಕ್ಕೆ ಚೀನಾ ಗಡಿ ಇದೆ, ಕರೆಕ್ಟು ಲಡಾಖಿಗೆ. ಹಾಗಾದರೆ ಇನ್ನು ಉಳಿದಿದ್ದೇನು? ಲಡಾಖ್ ಈ ಚಿತ್ರದಲ್ಲಿ ರಾಂಗ್ ಇದೆ ಅದು, ಯಾಕಂದರೆ ಜಮ್ಮು ಕಾಶ್ಮೀರ ಲಡಾಖ್ ಬಂತು. ನೆಕ್ಸ್ಟ್ ಬರುತ್ತೆ ಹಿಮಾಚಲ್ ಪ್ರದೇಶ್, ಅದಕ್ಕೆ ಗಡಿ ಇದೆ. ಉತ್ತರಾಖಂಡ್ಗೆ ಗಡಿ ಇದೆ, ಉತ್ತರಾಖಂಡ್ಗೆ. ಅದು ಬಿಟ್ಟರೆ ನೇಪಾಳ್ ಬರುತ್ತಲ್ಲಿ, ನಮಗೆ ಚೀನಾ ಬಾರ್ಡರ್ ಸಿಗಲ್ಲ, ನೇಪಾಳ್ ಬರುತ್ತೆ. ನೇಪಾಳ್ ಪಕ್ಕದಲ್ಲಿ ಸಿಕ್ಕಿಂಗೆ ಸ್ವಲ್ಪ ಸಿಗುತ್ತೆ. ಸಿಕ್ಕಿಂನಲ್ಲೂ ಕೂಡ ಕಳೆದ ವರ್ಷ ಗಲಾಟೆಗಳು ಘರ್ಷಣೆಗಳಾಗ್ತಾಯಿತ್ತು, ನಿಮಗೆ ಗೊತ್ತಿರ್ಬೋದು. ಅದು ಬಿಟ್ಟರೆ ಮತ್ತೆ ಭೂತಾನ್ ಎಂಟ್ರಿ ಆಗುತ್ತೆ ನಮಗೆ. ಭೂತಾನ್ ದೇಶದ ಗಡಿ ಬರೋದ್ರಿಂದ ಅಲ್ಲಿ ಚೀನಾ ಗಡಿ ಸಿಗಲ್ಲ. ಅದ್ರ ನೆಕ್ಸ್ಟ್ ಮತ್ತೆ ಸಿಗುತ್ತೆ ಅರುಣಾಚಲ್ ಪ್ರದೇಶಕ್ಕೆ ಗಡಿ. ಚೀನಾದವರು ಉತ್ತರಾಖಂಡ್ ಹಿಮಾಚಲದಲ್ಲಿ ಇತ್ತೀಚೆಗೆ ಘರ್ಷಣೆಗಳಾಗಿಲ್ಲ, ಬಿಕಾಸ್ ಅಲ್ಲಿ ಹಿಮಚ್ಛಾದಿತ ಪ್ರದೇಶ. ಅದು ಬಿಟ್ಟರೆ ಇನ್ನು 3 ಕಡೆ ಘರ್ಷಣೆ ಇದೆ, ಸಿಕ್ಕಿಮಲ್ಲಿದೆ, ಅರುಣಾಚಲಲ್ಲಿದೆ, ಆ್ಯಂಡ್ ಈಗ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲೂ ಅದೇ LAC ಬಾರ್ಡ್ರಲ್ಲಿ ಇಶ್ಯೂಸ್ ಆಗ್ತಾ ಇದೆ. ಹಾಗಾದರೆ ಪ್ರಶ್ನೆಗೆ ಇನ್ನೊಮ್ಮೆ ಬರೋಣ. 4 ರಾಜ್ಯಗಳು ಕರೆಕ್ಟ್ ಇದೆ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಮತ್ತು 1 ಕೇಂದ್ರಾಡಳಿತ ದಟ್ ಈಸ್ ಲಡಾಖ್ ಗಡಿ ಹಂಚ್ಕೋತಾವೆ, ಕರೆಕ್ಟ್ ಇದೆ. LACಯನ್ನು 1962 ಇಂಡೋ ಚೀನಾ ಯುದ್ಧದ ನಂತರ ಕೊರೆಯಲಾಯಿತು, ಕರೆಕ್ಟು. 1962ನಲ್ಲಿ ನಮ್ಮ ಸುಮಾರಷ್ಟು ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಚೀನಾ ಅಕ್ವೈರ್ ಮಾಡ್ಕೊಳುತ್ತೆ. ಆನಂತರ ಅಲ್ಲಿ ನಾವು ಗಡಿ ಹಾಕೋತೀವಿ LAC.
ಈ ಯುದ್ಧದ ಟೈಮಲ್ಲಿ ಹಿಮಾಲಯನ್ ಬ್ಲೆಂಡರ್ ಅಂತ ಕರೀತಾರೆ ಅದನ್ನ, ಹಿಮಾಲಯನ್ ಬ್ಲೆಂಡರ್. ಜಾನ್ ಪಿ ದಳ್ವಿ ಅಂತ ಒಬ್ಬರು ಆಥರ್ ಬುಕ್ ಬರೀತಾರೆ. ಅಲ್ಲಿ ಎಷ್ಟು ನಾವು ಪ್ರಿಪೇರ್ ಲೆಸ್ ಆಗಿದ್ವಿ, ಯಾಕೆಂದರೆ ಚೀನಾ ಸೈನಿಕರು ಎಷ್ಟು ಎಕ್ವಿಪ್ ಆಗಿದ್ರು ನಾವೆಷ್ಟು ಎಕ್ವಿಪ್ ಆಗಿರಲಿಲ್ಲ. ಬರೀ ಚಳಿಗೆ ಸೈನಿಕರು ಸತ್ತೋಗ್ತಾರೆ, ಆ ಹಿಮಕ್ಕೆ ಕಾಲುಗಳು ಗ್ಯಾಂಗ್ರೀನ್ ಆಗ್ತವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವತ್ತು ಹಿನ್ನಡೆ ಆಗಿತ್ತು. ಬಟ್ ಇವತ್ತು ಇಂಡಿಯನ್ ಆರ್ಮಿ ಆ ಸ್ಥಿತಿಯಲ್ಲಿಲ್ಲ, ಸ್ಟ್ರಾಂಗ್ ಇದ್ದೀವಿ. ಜೊತೆಗೆ ಬೇರೆ ಬೇರೆ ದೇಶಗಳ ಸಪೋರ್ಟ್ಸ್ ಇದೆ ನಮಗೆ, ರಷ್ಯಾದಿದೆ, ಅಮೇರಿಕಾ ಇದೆ, ಜಪಾನ್ ಇದೆ. ಈ ಎಲ್ಲ ದೇಶಗಳ ಬೆಂಬಲ ಇರೋದ್ರಿಂದ ನಾವೇನು ದುರ್ಬಲರಂತೂ ಅಲ್ಲ. ಚೀನಾ ಸೈನ್ಯ ನಮಗಿಂತ ಬಲಿಷ್ಠವಿರಬಹುದು, ಆದರೆ ನಮ್ಮ ಬೆಂಬಲಿಗರ ಜೊತೆ ಸೇರಿದಾಗ ನಾವು ಅವ್ರಿಗಿಂತ 4-5 ಪಟ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ದೆನ್ ಇತ್ತೀಚೆಗೆ ಲಡಾಖ್ನ ಗಲ್ವಾನ್ ಕಣಿವೆನಲ್ಲಿ ಆ ಸೈನಿಕರು ನದಿಯಲ್ಲಿ ಬಿದ್ದು ಆ ಶೀತದಲ್ಲೆಲ್ಲ ನಿಧನರಾಗ್ತಾರೆ, 20 ಜನ ಹುತಾತ್ಮರಾಗ್ತಾರೆ. ಅದು ಕೂಡ ತುಂಬ ದುಃಖದಾಯಕ ಮತ್ತು ಸರಿ ಉತ್ತರ ಇಲ್ಲಿ. ಅಲ್ಲಿಗೆ ಮೇಲಿನ 3 ಸ್ಟೇಟ್ಮೆಂಟ್ಗಳು ಸರಿ ಇದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ನೃಪತುಂಗ ಯೂನಿವರ್ಸಿಟಿ ಎಲ್ಲಿ ಸ್ಟಾರ್ಟ್ ಆಯಿತು? ಎಲ್ಲ ಪ್ರಶ್ನೆಗಳು ನಾನು ಜೂನ್ನಿಂದನೇ ತೊಗೊಂಡಿರೋದು. ಕರ್ನಾಟಕದ ಗೆಜೆಟ್ ಅಧಿಸೂಚನೆ ಆಗುತ್ತೆ. ನೃಪತುಂಗ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ದಟ್ ಈಸ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತ ಏನಿತ್ತು, ಆ ಕಾಲೇಜಿಗೆ ವಿಶ್ವವಿದ್ಯಾನಿಲಯ ಸ್ಥಾನಮಾನವನ್ನು ಕೊಡ್ತೀವಿ. ದಟ್ ಈಸ್ ನೃಪತುಂಗ ಯೂನಿವರ್ಸಿಟಿ ಅಂತ. ಹಾಗಾಗಿ ಸರಿ ಉತ್ತರ ಇಲ್ಲಿ ತುಂಬ ಹೇಳೋಕ್ಕೋಗಲ್ಲ, ಬೆಂಗಳೂರಿನಲ್ಲಿ. ಇದ್ರ ಜೊತೆಗೆ ಮಹಾರಾಣಿಸ್ ಕಾಲೇಜನ್ನು ಯೂನಿವರ್ಸಿಟಿ ಮಾಡುವಂಥ ಒಂದು ಪ್ರಪೋಸಲ್ ನಡೀತಾ ಇದೆ. ಮಂಡ್ಯ ಯೂನಿವರ್ಸಿಟಿ ಆಗುವಂಥ ಪ್ರಪೋಸಲ್ ಇದೆ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಮಾಡಿಫೈ, ಕ್ಷೇತ್ರ ಮರುವಿಂಗಡಣೆ ಆಗುವಂಥ ಒಂದು ಪಾಸಿಬಿಲಿಟಿ ಇದೆ. ಇದೆಲ್ಲ ಕರ್ನಾಟಕದಲ್ಲಿ ಆಗ್ತಿರೋ ಡೆವಲಪ್ಮೆಂಟು, ಮುಂದಿನ ವೀಕ್ಗಳಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ, PSU ರಿಲೇಟೆಡ್, ಎಕಾನಮಿ ರಿಲೇಟೆಡ್ ಆದ ಒಂದು ಪ್ರಶ್ನೆ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಕರಿತೀವಿ. ಅಲ್ಲಿ 2 ನಿಯಮಗಳಿರುತ್ತೆ ಸ್ನೇಹಿತರೆ. ಏನಂದರೆ, ಯಾವ ಕಂಪನಿ ತುಂಬ ಲಾಭ ಮಾಡ್ತಾ ಹೋಗುತ್ತೋ ಆ ಲಾಭ ಮಾಡುವ ಕಂಪನಿಗಳಿಗೆ ರತ್ನ ಕ್ಯಾಟಗರಿ ಕೊಡ್ತಾರೆ. ಮಹಾರತ್ನ, ನವರತ್ನ, ಮಿನಿರತ್ನ ಅಂತ ಕ್ಯಾಟಗರಿಗಳನ್ನು ಕೊಟ್ಟು ಅವುಗಳಿಗೆ ಇನ್ನಷ್ಟು ಪ್ರಮೋಟ್ ಮಾಡ್ತಾ ಬರ್ತಾರೆ. ಯಾವ ಕಂಪನಿ ನಷ್ಟದಲ್ಲೇ ಇರುತ್ತೋ ಆ ನಷ್ಟವನ್ನು ಸರ್ಕಾರ ಹೊರಕ್ಕೆ ಇವತ್ತಂತೂ ರೆಡಿ ಇಲ್ಲ. ಏನು ಮಾಡ್ತಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ, ಬಂಡವಾಳ ಹಿಂತೆಗೆತ, ಅಂದರೆ ಖಾಸಗಿಯವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಅದನ್ನ ಯಾರೇ ಪ್ರೈವೇಟ್ ಎಂಟರ್ಪ್ರೈಸರು ಅದನ್ನು ತಗೋತಾರೆ ಅಂತ ಅಂದರೆ ಆ ಪ್ರೈವೇಟ್ನವ್ರಿಗೆ ಅದನ್ನು ಸೇಲ್ ಮಾಡ್ತಾ ಬರ್ತಾರೆ. ಅಂದರೆ ಶೇರ್ ವಾಪಸ್ ತೆಗಿತಾರೆ, ಅವ್ರಿಗೆ ಕೊಡ್ತಾ ಬರ್ತಾರೆ. ಅವ್ರ ಶೇರ್ ಹೆಚ್ಚಾಗ್ತಾ ಹೋದಂಗೆ ಅದು ಖಾಸಗಿ ಕಂಪನಿ ಆಯಿತು ಅಂತ. ಈಗ ನಮ್ಮ ಭದ್ರಾವತಿಯಲ್ಲಿ VSL ಅಂತ ಇದೆ, ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್. ಅದರಲ್ಲೂ ಕೂಡ ಬಂಡವಾಳ ಹಿಂತೆಗೆತ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಬಿಕಾಸ್ ಲಾಭದಲ್ಲಿಲ್ಲ ಅಂತ. 2 ಥರ ಇದೆ, ಲಾಭದಲ್ಲಿದ್ದರೆ ರತ್ನ ಆಗ್ತಾರೆ, ನಷ್ಟದಲ್ಲಿದ್ದರೆ ಬಂಡವಾಳ ಹಿಂತೆಗೆತ ಆಗುತ್ತೆ. ಇಲ್ಲಿ ನಾವು ರತ್ನ ಕ್ಯಾಟಗರಿಯ ಬಗ್ಗೆ ಎಷ್ಟು ಕಂಪ್ನಿಗಳು ಏನು ಅಂತ ಪ್ರಶ್ನೆ ಕೇಳಿದ್ದೀವಿ. ಮಹಾರತ್ನ ಎಷ್ಟಿದೆ ಹಾಗಾದರೆ? ಪ್ರಶ್ನೆಗೆ ಉತ್ತರನೇ ನೋಡ್ಬೇಡ. ಫಸ್ಟು ಮಹಾರತ್ನ ಕಂಪನಿಗಳು 10. ಎಲ್ಲ ಎಕ್ಸಾಂಪಲ್ ನಿಮಗೆ ಇದು ಗೊತ್ತಿರಲೇಬೇಕು, ಯಾಕಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ BHEL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL, ಕೋಲ್ ಇಂಡಿಯಾ ಲಿಮಿಟೆಡ್ CIL, ಗೇಲ್ ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್, HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್, SAIL. ಇಷ್ಟು ಸಂಸ್ಥೆಗಳು ಭಾರತದ ಬಲಿಷ್ಠವಾದ ಮಹಾರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು. ಇದಿಷ್ಟನ್ನು ನಿಮಗೆ ಸಣ್ಣ ಸಣ್ಣ ಎಕ್ಸಾಂಪಲ್ ಇಷ್ಟೇ. ONGC ವಿಸ್ತರಿಸಿ, SAIL ವಿಸ್ತರಿಸಿ, HPCL ವಿಸ್ತರಿಸಿ, ಹಿಂಗೆ ಕೇಳ್ತಾರೆ. ಇಲ್ಲಿ ನೋಡ್ರಿ, ಈ 10ರಲ್ಲಿ ನನಗೆ ಆಶ್ಚರ್ಯ ಆಗೋದು, ನಾವು ಎಷ್ಟು ಪೆಟ್ರೋಲಿಯಂ ಮೇಲೆ ಡಿಪೆಂಡ್ ಇದ್ದೀವಿ ಅಂದರೆ BPCL ಇದೆ, HPCL ಇದೆ, IOCL ಇದೆ. 3 ಪೆಟ್ರೋಲಿಯಂ ಕಂಪ್ನಿ ಇದೆ. ಉತ್ಪಾದನೆಗೆ ಬಂದರೆ ONGC ಇದೆ, ಆ್ಯಂಡ್ ಪವರಿಗೆ ಬಂದರೆ ಅವೊಂದು 2-3 ಸೇರ್ಕೋತವೆ. ಎಲ್ಲ ಶಕ್ತಿ ಪವರ್ ಸೆಕ್ಟರ್ನ ಕಂಪನಿಗಳೇ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲೋ ಒಂದು ಸ್ಟೀಲ್ ಅಥಾರಿಟಿ ಅಂತ ಇಂಥದ್ದು ಬಿಟ್ಟರೆ ಮ್ಯಾಕ್ಸಿಮಮ್ ಇಲ್ಲಿ ತುಂಬ್ಕೊಂಡಿರೋದು ಪವರ್ ಸೆಕ್ಟರ್ನ ಕಂಪನಿಗಳು. ಇದು ಭಾರತದ ಮಹಾರತ್ನ ಕಂಪನಿಗಳು. ನವರತ್ನ ಅಂದ್ಕೊಳ್ಳೆ 9 ರತ್ನಗಳು, 9 ಕಂಪನಿ ಅಂದ್ಕೊಂಡ್ಬಿಡ್ತೀರಾ ಅಂತ ನಂಗೆ ಗೊತ್ತಿತ್ತು. ತುಂಬ ಜನ ಅಂದ್ಕೊಂಡಿದ್ದೀರಾ. 14 ಕಂಪನಿಗಳಿದೆ. ನೀವು ಸರ್ಚ್ ಮಾಡಿರಿ ನವರತ್ನ ಕಂಪನಿಗಳು ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ, ಅವಾಗ 14 ಯಾವುದು ಅಂತ ಬರುತ್ತೆ. ಅದೇನು ತುಂಬ ಡೀಪ್ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಜೊತೆಗೆ ಮಿನಿರತ್ನ ಕಂಪನಿಗಳು 74 ಇದೆ. ಅದರಲ್ಲಿ ಕ್ಯಾಟಗರಿ 1 ಕಂಪನಿಗಳು ಅಂತ ಒಂದಷ್ಟು ಕೋಟಿ ಲಿಮಿಟ್ ಇರುತ್ತೆ, ಕ್ಯಾಟಗರಿ 2 ಅಂತ ಮತ್ತೊಂದಷ್ಟು ಕೋಟಿಗಳ ಲಿಮಿಟ್ಟು, 2 ಒಂದೇ ತಗೋತಿ ಹೆಡ್ಡಿಂಗು ಮಿನಿರತ್ನ. ಒಟ್ಟು 74 ಕಂಪನಿಗಳು ಮಿನಿರತ್ನ ಕ್ಯಾಟಗರಿಯಲ್ಲಿ ಬರುತ್ತೆ. ಅಲ್ಲಿಗೆ 1 ಮತ್ತು 3 ಸರಿ, ಅಂದರೆ ಮಹಾರತ್ನ 10 ಉದ್ದಿಮೆ ಕರೆಕ್ಟ್ ಇದೆ, ಮಿನಿರತ್ನ 74 ಕರೆಕ್ಟ್ ಇದೆ, ನವರತ್ನ 9 ಅಲ್ಲ 14. ದಟ್ಸ್ ವೈ 1 ಆ್ಯಂಡ್ 3 ಸರಿಯಾಗುತ್ತೆ. 5ನೇ ಪ್ರಶ್ನೆ ಬರೋಣ, ಕೋಆಪರೇಟಿವ್ ಸೊಸೈಟಿ ರಿಲೇಟೆಡ್. ಇದು ಪ್ರಶ್ನೆ ಕೂಡ ಈ ಮಂತ್ ಇದೆ. ಕೆಲವರು ಪ್ರಶ್ನೆ ಕೇಳ್ತೀರಾ, ಸರ್ ಎಲ್ಲಿಂದ ಪ್ರಶ್ನೆ ತೆಗಿತೀರಾ ನೀವು, ಯಾವ ಮ್ಯಾಗ್ಝಿನಲ್ಲಿ ಸಿಗಲ್ಲ ಹಾಗೆ.
ಪೇಪರ್ ಓದ್ತಾ ಇರ್ತೀರಾ, ದ ಹಿಂದೂ ರೆಫರ್ ಮಾಡ್ತೀವಿ, ಪ್ರಜಾವಾಣಿ ರೆಫರ್ ಮಾಡ್ತೀವಿ. ನಾವೇನು ಭಾಳ ಸಿಕ್ಕಾಪಟ್ಟೆ ಪೇಪರ್ ಓದ್ತೀವಿ ಅಂತಲ್ಲ, ಒಂದು 2-3 ಪೇಪರ್ ನೋಡ್ಕೊಂಡು ಅಲ್ಲಿ ಬಂದಿರೋದನ್ನೇ ಪಿಕ್ ಮಾಡಿ ಎತ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿ ಏನಾಯಿತು, ಈ ವಾರ RBIನವರು ಕೋಆಪರೇಟಿವ್ ಸೊಸೈಟಿಗಳನ್ನು ಉಸ್ತುವಾರಿ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಆರ್ಡಿನೆನ್ಸ್ ಹೊರಡಿಸುತ್ತೆ. ಅದಿನ್ನು ಮುಂದೆ ಆ್ಯಕ್ಟ್ ಆಗುತ್ತೆ. ಇಷ್ಟು ದಿನ ಈ ಕೋಆಪರೇಟಿವ್ ಸೊಸೈಟಿಗಳು RBI ಕಂಟ್ರೋಲ್ಗೆ ಇರಲಿಲ್ಲ. ಹಾಗಂತೇಳಿ ನಮ್ಮ ಸಣ್ಣ ಸಣ್ಣ DCC PA ಪತ್ತಿನ ಸಹಕಾರ ಸಂಘಗಳು ಅವೆಲ್ಲ ಮೋಸ ಮಾಡ್ತವೆ ಅಂತ ಅಲ್ಲ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು ಠೇವಣಿ ಅಂತ ತೆಗೆದುಕೊಂಡು ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡ್ತೀವಿ, ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಇದ್ದಕ್ಕಿದ್ದಂಗೆ ಬಾಗ್ಲಾಕಿ ಲಕ್ಷಾಂತರ ಭಾರತೀಯರಿಗೆ ವಂಚಿಸ್ತಾ ಇದ್ದಾವೆ. ಇವುಗಳ ಮೇಲೆ ಸೂಪರ್ವೈಸ್ ಮಾಡೋ ಅಥಾರಿಟಿ RBIಗಿಲ್ಲ. ಅವರು ಪತ್ತಿನ ಸಹಕಾರ ಸಂಘ ಬೋಲ್ಡ್ ಹಾಕ್ಕೋಬೇಕು, ಹಾಕ್ಕೊಳ್ಳಲ್ಲ, ಅವರು ಬ್ಯಾಂಕ್ ಅಂತ ಬೋಲ್ಡ್ ಹಾಕೋತಾರೆ. ಹೀಗೆ ಹಾಕ್ಕೊಂಡು ವಂಚನೆ ಮಾಡ್ತಾ ಇದ್ದಿದ್ದನ್ನು ಕಂಟ್ರೋಲ್ ಮಾಡೋಕ್ಕಾಗಿ RBIಗೆ ಒಂದು ಅಥಾರಿಟಿಯನ್ನು ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಈ ಪ್ರಶ್ನೆ ತೊಗೊಂಡ್ವಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ, ರಾಬರ್ಟ್ ಓವನ್, ಹೀ ಈಸ್ ದ ಫಾದರ್ ಆಫ್ ಕೋಆಪರೇಟಿವ್ ಮೂಮೆಂಟ್. ಇಂಗ್ಲೆಂಡ್ನವ್ರು ಇವರು, ಎಕನಾಮಿಸ್ಟ್ ಕೂಡ ಹೌದು. ಸಹಕಾರ ಚಳುವಳಿಯನ್ನು ಬಟ್ಟೆ ಮಿಲ್ಗಳಿಂದ ಆರಂಭ ಮಾಡ್ತಾರೆ. ರಾಬರ್ಟ್ ಓವೆನ್ ಇಡೀ ಜಗತ್ತಿನ ಫಾದರ್ ಆಫ್ ಕೋಆಪರೇಟಿವ್ ಸಹಕಾರ ಚಳುವಳಿ. ದೆನ್ ಸಹಕಾರ ಪತ್ತಿನ ಸಂಘದ ಕಾಯ್ದೆ ಇದೆಯಲ್ಲ, ಕೋಆಪರೇಟಿವ್ ಆ್ಯಕ್ಟ್ 1904 ಬಂತು, 5 ಅಲ್ಲ. ನಮ್ಮ ಚಾಯ್ಸಲ್ಲಿ ಇದ್ದಿದ್ದು 5. ರೈಟ್ ಆನ್ಸರ್ ಇಲ್ಲಿ ಏನಾಗಬೇಕು ಅಂದರೆ 1904 ಬರುತ್ತೆ ಭಾರತದಲ್ಲಿ ಒಂದು ಕೋಆಪರೇಟಿವ್ ಆ್ಯಕ್ಟ್. ಆ ಕೋಆಪರೇಟಿವ್ ಆ್ಯಕ್ಟನ್ನು ಬಳಸಿಕೊಂಡ ಮೊದಲ ರಾಜ್ಯ ಕರ್ನಾಟಕ. ಅದರಲ್ಲೂ ಗದಗ ಕಣಗಿನ ಹಾಳ ಎಂಬ ಊರಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು 1905 ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಭಾರತದ ಕೋಆಪರೇಟಿವ್ ಪಿತಾಮಹರಾಗಿ ಅವ್ರು ಕಂಡು ಬರ್ತಾರೆ ಏಷ್ಯಾದಲ್ಲೇ, ನಾಟ್ ಓನ್ಲಿ ಇಂಡಿಯಾ, ಏಷ್ಯಾದಲ್ಲೇ ಈಸ್ ಅ ಫಸ್ಟ್ ಪರ್ಸನ್ ಸ್ಟಾರ್ಟೆಡ್ ಎ ಕೋಆಪರೇಟಿವ್ ಸೊಸೈಟಿ. ದೆನ್ ಪ್ರಸ್ತುತ ಕೋಆಪರೇಟಿವ್ ಬ್ಯಾಂಕ್ಗಳನ್ನ RBI ಕಂಟ್ರೋಲ್ ಮಾಡುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಆರ್ಡಿನೆನ್ಸ್ ಮಾಡಿದೆ. ದಟ್ ಈಸ್ ಆಲ್ಸೋ ರೈಟ್. ಅಲ್ಲಿಗೆ ಸರಿ ಉತ್ತರಕ್ಕೆ ಬರೋಣ. ಸಹಕಾರ ಪತ್ತಿನ ಸಂಘದ ಕಾಯ್ದೆ 1905 ಬಂತು ಅನ್ನೋದು ರಾಂಗ್, 4 ಬಂತು. ಗದಗದಲ್ಲಿ ಸ್ಟಾರ್ಟ್ ಆಯಿತು, ಸರಿ ಇದೆ. ಆ್ಯಂಡ್ ಮೇಲ್ವಿಚಾರಣೆ ಸರಿ ಇದೆ. 2 and 3 ಕರೆಕ್ಟು, 1 ಸರಿ ಇಲ್ಲ ನಮ್ಮ ಪ್ರಶ್ನೆಯಲ್ಲಿ. ನೆಕ್ಸ್ಟ್ ಬರೋಣ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಕುರಿತಾದ ಪ್ರಶ್ನೆ. FATF ಏನು ಅಂತಂದರೆ 1989 ಸ್ಟಾರ್ಟ್ ಆಗುತ್ತೆ. ಇದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು G7 ದೇಶಗಳ ಒಂದು ಸೃಷ್ಟಿ. ಮನಿ ಲ್ಯಾಂಡ್ರಿಂಗ್ ಅಂತ ಕರಿತೀವಿ. ಮನಿ ಲ್ಯಾಂಡ್ರಿಂಗ್ ಅಂದರೆ ಈ ಬಿಳಿ ಹಣ ಕಪ್ಪು ಹಣ ಅಂತ ಒಂದು ಕ್ಷೇತ್ರ ಇರುತ್ತೆ. ಕಪ್ಪು ಹಣಗಳನ್ನು ಬಿಳಿ ಹಣವಾಗಿ ಪರಿವರ್ತಿಸೋ ಒಂದು ಪ್ರೋಸೆಸ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಮನಿ ಲಾಂಡ್ರಿಂಗ್. ಅದಕ್ಕೆ ಒಳ್ಳೆ ಕನ್ನಡ ಪದ ನಂಗೆ ಸಿಕ್ಕಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಆಸ್ ಇನ್ ಬಾಕ್ಸ್. ಓಕೆ, ಆ ಮನಿ ಲಾಂಡ್ರಿಂಗನ್ನು ತಡಿಬೇಕು. ಮನಿ ಲಾಂಡ್ರಿಂಗಿಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಸರ್? ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಉಗ್ರಗಾಮಿ ಸಂಘಟನೆಗಳಿಗೆ ಬ್ಲ್ಯಾಕ್ ಮನಿ ಬರುತ್ತೆ. ಆ ಬ್ಲ್ಯಾಕ್ ಮನಿ ವೈಟ್ ಆಗಿ ಕನ್ವರ್ಟ್ ಮಾಡಿ ಅವರು ಉಗ್ರಗಾಮಿ ಚಟುವಟಿಕೆ ಇನ್ನಷ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ. ಮನಿ ಲಾಂಡ್ರಿಂಗ್ನ ಒಂದು ಪಾರ್ಟ್ ಆಗಿ ಅದನ್ನು ಟ್ರೀಟ್ ಮಾಡುತ್ತೆ FATF. ಈ ಕನ್ಸಿಡರ್ ಮಾಡೋದ್ರಿಂದ ಪಾಕಿಸ್ತಾನವನ್ನು ಅವರು 2 ಲಿಸ್ಟ್ ಮಾಡ್ತಾರೆ, ಬ್ಲ್ಯಾಕ್ ಲಿಸ್ಟ್ ಆ್ಯಂಡ್ ಗ್ರೇ ಲಿಸ್ಟ್ ಅಂತ. ಆ ಲಿಸ್ಟಲ್ಲಿದ್ದ ದೇಶಗಳಿಗೆ ಯಾರೂ ಸಹಾಯ ಮಾಡೋಕ್ಕೆ ಬರಲ್ಲ, ಫೈನಾನ್ಷಿಯಲ್ ಕಷ್ಟದಲ್ಲಿದ್ದರು. ಈಗ ನೋಡಿರ್ಬೋದು, ಪಾಕಿಸ್ತಾನದ ಪ್ರಧಾನಮಂತ್ರಿ ಈ ಸಿಕ್ಕವ್ರ ಹತ್ರ ಕೇಳ್ತಾ ಇದ್ದಾರೆ, ಕೊಡಪ್ಪ ಒಂದಿಷ್ಟು ಫೈನಾನ್ಷಿಯಲ್ ಗ್ರ್ಯಾಂಟ್ಸ್ಗಳನ್ನು ಅಂತ. ಯಾವ ದೇಶ ಕೊಡ್ತಾ ಇಲ್ಲ. ಆ ಪಾಕಿಸ್ತಾನ ಪ್ರಧಾನಿ ಮನೆಯಲ್ಲಿದ್ದಂಥ ಎಮ್ಮೆಗಳನ್ನೆಲ್ಲ ಮಾರೋ ಸ್ಥಿತಿ ಬಂತು. ಎಮ್ಮೆಗಳನ್ನ ಮಾರ್ತಾರಲ್ಲಿ ಲಾಸ್ಟ್ ಇಯರು, ಯಾಕಂದರೆ ಒಂದಿಷ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಕಡಿಮೆ ಆಗ್ಬೋದೇನೋ ಅಂತ. ಅಷ್ಟು ದುಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಯಾರೂ ಕೂಡ ನೆರವು ನೀಡ್ತಾ ಇಲ್ಲ, ಯಾಕೆಂದರೆ FATFನ ಗ್ರೇ ಲಿಸ್ಟಲ್ಲಿದೆ. ಅದು ಗ್ರೇ ಲಿಸ್ಟ್ ಅಂದರೆ ಕಂದುಪಟ್ಟಿ, ಬೂದುಪಟ್ಟಿಯಲ್ಲಿದೆ. ಆ ಬೂದುಪಟ್ಟಿಯಲ್ಲಿದ್ದಾಗ ಅವ್ರಿಗೆ ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಶ್ರೀಮಂತ ದೇಶಗಳ ಹತ್ರ ಹೆಲ್ಪ್ ಮಾಡೋ ಶಕ್ತಿ ಇರುತ್ತೆ, ಬಟ್ ಮಾಡೋಂಗಿಲ್ಲ, ಬಿಕಾಸ್ ಅದು ಆ ಲಿಸ್ಟಲ್ಲಿದೆ. ಉಗ್ರಗಾಮಿ ಸಂಘಟನೆಗಳಿಗೆ ಹೆವನ್ ಆಗಿದೆ ಅದು ಪಾಕಿಸ್ತಾನ. ಅಂದರೆ ಅವರಿಗೇನು ತುಂಬ ಆದರಾತಿಥ್ಯದಿಂದ ನೋಡ್ಕೋತಾ ಇದ್ದಾರೆ. ನೂರಾರು ಉಗ್ರಗಾಮಿ ಸಂಘಟನೆಗಳು ಪಾಕಿಸ್ತಾನ ಬೇಸ್ಡ್ ಆಗಿದ್ದಾವೆ. ಹಾಗಾಗಿ ಈ ಕ್ರಮ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಕರೆಕ್ಟ್. ಅಲ್ಲಿಗೆ 1, 2 ಸರಿ ಇದೆ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. 7ನೇ ಪ್ರಶ್ನೆ. ಆನ್ಲೈನ್ ಶಿಕ್ಷಣ. ಆನ್ಲೈನ್ ಶಿಕ್ಷಣಕ್ಕೆ ಸದ್ಯ ನಾನು ಕೂಡ ರೂವಾರಿನೇ. ಕಾಲೇಜ್ ಶಿಕ್ಷಣ ಇಲಾಖೆ ನನ್ನ ಕರ್ಕೊಬಂದು ಇಲ್ಲಿ ಜ್ಞಾನನಿಧಿ ಅಂತ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಮೂಲಕನೇ ಮಕ್ಕಳಿಗೆ ಪಾಠ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿಜಯ್ ಭೂ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಮಾಡ್ತಾಯಿದ್ದೀವಿ. ಈ ಥರ ಈ ಕೋವಿಡ್ ನಂತರ ಅಂತೂ ಆನ್ಲೈನ್ ಕ್ಷೇತ್ರ ಹೇಗಾಗಿದೆ ಅಂದರೆ ಉಸಿರಾಡೋಕ್ಕೂ ಜಾಗ ಇಲ್ಲ. ಅಷ್ಟು ವಿಡಿಯೋಸ್ಗಳು, ಅಷ್ಟು ಆನ್ಲೈನ್ ಎಜುಕೇಷನ್, ಎಲ್ಲಿ ನೋಡಿದ್ರು ವೆಬಿನಾರ್ಗಳು ತುಂಬಿ ತುಳುಕಾಡ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಆನ್ಲೈನ್ ಶಿಕ್ಷಣ ಹಂಗಾರೆ ಸಕ್ಸಸ್ಫುಲ್ ಆಗಿದೆಯಾ, ಯಶಸ್ವಿಯಾಗಿದೆಯಾ ಅಂದರೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಆಗಿಲ್ಲ, ಯಶಸ್ವಿ ಆಗಿಲ್ಲ. ಭಾರತದಲ್ಲಿ ಸಂಪರ್ಕ ಕ್ರಾಂತಿಯ ನಂತರವೂ ಡಿಜಿಟಲ್ ಡಿವೈಡ್ ಮುಂದುವರೆದಿದೆ. ಡಿಜಿಟಲ್ ಡಿವೈಡ್ ಅನ್ನೋ ಪದ ಅಂದರೆ ತಂತ್ರಜ್ಞಾನ ಅಥವಾ
ಒಳ್ಳೆ ಪದ ಇದಕ್ಕೆ ಕನ್ನಡದಲ್ಲಿ ಗೊತ್ತಾಗ್ತಾ ಇಲ್ಲ, ಡಿಜಿಟಲ್ ಡಿವೈಡ್. ಈ ಪದ ಇನ್ನೂ ಇದೆಯಾ ಅಂದ್ರೆ ಹೌದು. ಏನಿದು ಡಿಜಿಟಲ್ ಡಿವೈಡ್ ಅಂದರೆ ಈ ಏನು ಟೆಕ್ನಾಲಜಿ, ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜಿ ಒಬ್ರಿಗೆ ಸಿಕ್ಕಿರತ್ತೆ, ಒಬ್ರಿಗೆ ಸಿಕ್ಕಿರಲ್ಲ. ಇದಕ್ಕೆ ಮಲ್ಟಿಪಲ್ ರೀಸನ್. ಜಾಗ್ರಫಿಕಲ್ ರೀಸನ್, ಅರ್ಬನ್ ಪ್ರದೇಶದಲ್ಲಿ ನೆಟ್ವರ್ಕ್ ಇದೆ, ರೂರಲ್ ಪ್ರದೇಶದಲ್ಲಿ ನೆಟ್ವರ್ಕ್ ಇಲ್ಲ. ಸ್ಪೆಷಲಿ ನಮ್ಮ ಮಲೆನಾಡುಗಳಿಗೆ ಹೋದರೆ ಅವರಿಗೆ ನೆಟ್ವರ್ಕ್ ಅನ್ನೋ ಪದನೇ ಗೊತ್ತಿರಲ್ಲ. ಕೆಲವೊಂದು ಮನೆಗಳು, ಏರಿಯಾಗಳಲ್ಲಿ ದೆರ್ ಈಸ್ ನೋ ನೆಟ್ವರ್ಕ್. ಅಲ್ಲಿ ಏನಿದ್ರು BSNLನ ಟೆಲಿಫೋನ್ ಬಂದಿದ್ದರೆ ಅವ್ರ ಕಮ್ಯುನಿಕೇಷನಲ್ಲಿ ಇರ್ತಾರೆ, ಇಲ್ದಿರ ಇಲ್ಲ. ಆ ಪರಿಸ್ಥಿತಿ ಇದೆ. ಅಲ್ಲಿಗೆ ಪ್ರಾದೇಶಿಕವಾಗಿ ಡಿಜಿಟಲ್ ಡಿವೈಡ್ ಇದೆ ಇಂಡಿಯಾದಲ್ಲಿ. ಅರ್ಬನ್ ಏರಿಯಾಗಳಲ್ಲಿ ನೆಟ್ವರ್ಕ್ ಇದೆ, ಕೆಲವೊಂದು ಕಡೆ ಇಲ್ಲ. ಫೈನಾನ್ಷಿಯಲ್ ರೀಸನ್, ಅರ್ಬನ್ನಲ್ಲಿದ್ದವರು ಎಲ್ಲರಿಗೂ ನೆಟ್ವರ್ಕ್ ಇದೆಯಾ, ಎಲ್ಲರಿಗೂ ಡಿಜಿಟಲ್ ಸೌಲಭ್ಯ ಇದೆ ಅಂದರೆ ಇಲ್ಲ. ಯಾಕೆ? ಹಣದ ಕಾರಣ. ಒಂದು ಮೊಬೈಲ್ ತೊಗೋಬೇಕು ಅಥವಾ ಲ್ಯಾಪ್ಟಾಪ್ ತೊಗೋಬೇಕು, ಅದಕ್ಕೆ ಇಂಟರ್ನೆಟ್ ಸೌಲಭ್ಯ ತೊಗೋಬೇಕು, ಅದಕ್ಕೆ ಎಷ್ಟು ದುಡ್ಡು ಬೇಕು? ಆ ದುಡ್ಡು ಇಲ್ಲದೆ ಇರೋ ಕಾರಣಕ್ಕೆ ಫೈನಾನ್ಷಿಯಲ್ ರೀಸನ್ಗೆ ಡಿಜಿಟಲ್ ಡಿವೈಡ್ ಆಗಿದೆ. ದೆನ್ ಸೋಷಿಯಲ್ ರೀಸನ್ ಅಂದರೆ ಮನೆಯಲ್ಲೊಬ್ಬ ಹೆಣ್ಣು ಮಗಳಿಗೆ ನೀನು ಮೊಬೈಲ್ ಮುಟ್ಟೋಗಿಲ್ಲ ಅಂತ ಆದೇಶ ಮಾಡ್ತಾರೆ ಅಪ್ಪ ಅಮ್ಮದಿರು. ಮೊಬೈಲ್ ಮುಟ್ಟಿದರೆ ಹೆಣ್ಮಕ್ಳು ಹಾಳಾಗ್ತಾರೆ. ಹೀಗಾಗಿ ಲಿಂಗ ಭೇದ ಕೂಡ ಇದೆ. ನಮ್ಮ ಸಾಧನ ಸಬ್ಸ್ಕ್ರೈಬರ್ಸೇ ನೋಡ್ತಾ ಇದೀವಿ ನಾವು, 70% ಜನ ಮೇಲ್ ಇದ್ದಾರೆ, 30% ಫಿಮೇಲ್ ಇದ್ದಾರೆ. ಇಲ್ಲಿ ಡಿವೈಡ್ ಆಗಿದೆ. ಯಾಕಂದರೆ ಹುಡುಗ ಒಬ್ಬ ಮೊಬೈಲ್ ಹಿಡ್ಕೊಂಡು ಓಡಾಡ್ತಾನೆ, ರಾತ್ರಿ 12 ಗಂಟೆ ಹುಡ್ಕೋತಾನೆ, ಯಾರೂ ಅಬ್ಜೆಕ್ಟ್ ಮಾಡಲ್ಲ. ಹೆಣ್ಮಗಳೊಬ್ಳು ಮೊಬೈಲ್ ಹಿಡ್ಕೊಂಡು ತುಂಬ ಹೊತ್ತು ನೋಡ್ತಿದ್ದಾಳೆ ಅಂದರೆ ಅವಳು ಅಬ್ಜೆಕ್ಷನ್ ಮಾಡೋರು ತುಂಬ ಜನ ಇರ್ತಾರೆ. ಇಲ್ಲಿ ಲಿಂಗದಲ್ಲಿ ಡಿಜಿಟಲ್ ಡಿವೈಡ್ ಆಗಿದೆ. ಹಿಂಗೆ ಮಲ್ಟಿಪಲ್ ಆ್ಯಂಗಲಲ್ಲಿ ಭಾರತದಲ್ಲಿ ಡಿಜಿಟಲ್ ಡಿವೈಡ್ ಕಂಡು ಬರ್ತಾ ಇದೆ. ದಟ್ ರೀಸನ್ ಆನ್ಲೈನ್ ಎಜುಕೇಷನ್ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ. ಅಲ್ಲಿಗೆ ಎರಡೂ ಸ್ಟೇಟ್ಮೆಂಟು ಸರಿ ಇದೆ, ಮೇಲಿನ ಎರಡೂ ಸ್ಟೇಟ್ಮೆಂಟ್ ಸರಿ. ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಜೂನ್ 2020 ಅರಬ್ಬಿ ಸಮುದ್ರದಲ್ಲಿ ಯಾವ ಚಂಡಮಾರುತ ಕಂಡುಬಂತು? ಸಿಂಪಲ್ ಪ್ರಶ್ನೆ. ಇದನ್ನು ತಪ್ಪು ಮಾಡಿದ್ದೀರಾ ನೀವು. ಯಾಕೆ ಅಂದರೆ ನೀವು ಅಂಫಾನ್ ಮೂಡಲ್ಲಿದ್ದೀರಾ. ಅಂಫಾನ್ ಮತ್ತು ನಿಸರ್ಗ ಎರಡೂ ಒಂದೊಂದು ತಿಂಗಳಲ್ಲೇ ವ್ಯತ್ಯಾಸ ಆಗಿದ್ದು. ಬಟ್ ಏನಾಯಿತು, ಭಾರತದ ಅಂದರೆ ನಿಮಗೆ ಜಾಗ್ರಫಿ ಕರೆಕ್ಟಾಗಿ ಗೊತ್ತಿರಬೇಕು. ಹೊಸ ಹುಡುಗರಿಗೆ ಹೇಳ್ತಾರೆ, ಹಳುಬ್ರು ಏನಪ್ಪ ಚಿಕ್ಕ ಮಕ್ಳ ಹತ್ರ ಹೇಳ್ತಾರೆ ಅಂದ್ಕೋಬೇಡಿ. ಭಾರತದ ಏನು ರೈಟ್ ಸೈಡ್ ಬೇ ಆಫ್ ಬೆಂಗಾಲ್ ಇದೆ. ಬೇ ಆಫ್ ಬೆಂಗಾಲು ಸೈಕ್ಲೋನ್ಗಳ ತವರು. ವರ್ಷಕ್ಕೆ 1-2 ಸೈಕ್ಲೋನ್ ಬರಲೇಬೇಕು ಅದಕ್ಕೆ. ಯಾಕೆಂದರೆ ಅಕ್ಟೋಬರ್ ನವೆಂಬರಲ್ಲಿ ಅಥವಾ ಏಪ್ರಿಲ್ ಮೇನಲ್ಲಿ ಈ ಹೀಟ್ ಟೈಮ್ನಲ್ಲಿ ಪಕ್ಕಾ ಅಲ್ಲಿ ಸೈಕ್ಲೋನ್ ಬಂದೇ ಬರುತ್ತೆ. ಅಲ್ಲಿ ಒರಿಸ್ಸಾ, ವೆಸ್ಟ್ ಬೆಂಗಾಲು, ತಮಿಳುನಾಡು, ಆಂಧ್ರ ಪ್ರದೇಶ ತೀರಗಳು ಫಿಕ್ಸ್ ಆಗಿಬಿಟ್ಟಿದೆ ಅವರಿಗೆಲ್ಲ. ಚಂಡಮಾರುತ ಅನ್ನೋದು ವರ್ಷಕ್ಕೊಮ್ಮೆ 2 ಸರಿ ಬರುತ್ತೆ ಅಂತ. ಬಟ್ ನಮ್ಮ ಕೋಸ್ಟ್ ಇದೆಯಲ್ಲ, ಅರೇಬಿಯನ್ ಸಿ, ಕರ್ನಾಟಕ, ಕೇರಳ, ಈ ಕರಾವಳಿಗೆ, ಅರಬ್ಬಿ ಸಮುದ್ರದ ಕರಾವಳಿಗೆ ಕಡಿಮೆ, ಅಷ್ಟು ಬರಲ್ಲ. ಈ ಎರಡು ಕರಾವಳಿನ ಗೊತ್ತಿರಬೇಕು. ಹೆಚ್ಚು ಬರೋದು ಬೇ ಆಫ್ ಬೆಂಗಾಲಲ್ಲಿ, ಕಡಿಮೆ ಬರೋದು ಅರಬ್ಬಿ ಸಮುದ್ರದಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಈ ಬಾರಿ ಮೇನಲ್ಲಿ ಅಂಫಾನ್ ಬರುತ್ತೆ, ಬೆಂಗಾಲ, ಒಡಿಶಾ ಈ ಭಾಗಕ್ಕೆ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡ್ಬರುತ್ತೆ. ಸೇಮ್ ಟೈಮಲ್ಲಿ ನಿಸರ್ಗ ಕ್ರಿಯೇಟ್ ಆಯಿತು. ಅರಬ್ಬಿ ಸಮುದ್ರದಲ್ಲಿ ಅಷ್ಟು ತೀವ್ರವಾದ ಚಂಡಮಾರುತ ರೀಸೆಂಟ್ಲಿ ಕ್ರಿಯೇಟ್ ಆಗೇ ಇರಲಿಲ್ಲ. ಅಂಥದ್ದು ನಿಸರ್ಗ ಬಾಂಬೆಗೆ ಹೊಡೆಯುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದಾಗ ಅದು ಅದೇನು ಸೈಕಲ್, ಅದು ನಾವೇನು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಂತಲ್ಲ, ಅದು ಅವಾಯ್ಡ್ ಆಯಿತು, ಅಷ್ಟು ಡ್ಯಾಮೇಜನ್ನು ಕ್ರಿಯೇಟ್ ಮಾಡಲಿಲ್ಲ. ಬಟ್ ಅರಬ್ಬಿ ಸಮುದ್ರದಲ್ಲಿ ಆಗಲ್ವ ಅಂದರೆ ಭಾರತ ತೀರದಲ್ಲಿ ಕಡಿಮೆ. ನೆಕ್ಸ್ಟ್ ಆ ಕಡೆ ಒಮ್ಮನ್ ಗಿಮ್ಮನ್ ಕಡೆ ಹೋದರೆ ಆಫ್ರಿಕಾದಲ್ಲಿ ತುಂಬ ಚಂಡಮಾರುತಗಳು ಅಲ್ಲೂ ಬರುತ್ತೆ. ಬಟ್ ಅರಬಿಯನ್ ಸಿ ಚಂಡಮಾರುತಗಳು ಭಾರತಕ್ಕೆ ಡ್ಯಾಮೇಜ್ ಮಾಡೋದು ಕಡಿಮೆ. ಬೆಂಗಾಲಕ್ಕೊಲ್ಲಿ ಇದು ಹೆಚ್ಚಿಗೆ ಮಾಡುತ್ತೆ. ಎರಡೂ ಕೂಡ ಇಲ್ಲಿ ನಿಮಗೆ ಗೊತ್ತಿರಬೇಕು. ಮೇನಲ್ಲಿ ಬಂದಿದ್ದು ಬೆಂಗಾಲಕ್ಕೊಲ್ಲಿ ಅಂಫಾನ್, ಜೂನಲ್ಲಿ ಬಂದಿದ್ದು ಫಸ್ಟ್ 1 ಮತ್ತು 2ನೇ ತಾರೀಕು ನಿಸರ್ಗ ಇನ್ ಅರೇಬಿಯನ್ ಸಿ. ಓಕೆ, ನೆಕ್ಸ್ಟ್ ಸ್ನೇಹಿತರೆ ಅರೇಬಿಯ ಸಮುದ್ರದ ನಿಸರ್ಗ. ಮುಂದೆ ಬರೋಣ. ವಿಶಾಖಪಟ್ಟಣ ಅನಿಲ ದುರಂತ, ಗ್ಯಾಸ್ ಟ್ರಾಜಿಡಿ. ಗೊತ್ತೇ ಆಗದೆ ಜನ ಹೋಗ್ತಾ ಹೋಗ್ತಾ ಹಂಗಂಗೆ ಕುಸಿದು ಬೀಳ್ತಾರೆ ಒಂದು ಗ್ಯಾಸ್ ಲೀಕೇಜಿಂದ. ವಿಶಾಖಪಟ್ಟಣದಲ್ಲಿ ಆಯಿತು. ಟಿ ವಿಯಲ್ಲಿ ನೋಡಿದ್ರೆ ಆಶ್ಚರ್ಯ ಆಗ್ತಾಯಿತ್ತು ನನಗೆ. ಸುಮ್ಮನೆ ಡೋರ್ ಹತ್ರ ನಿಂತವನು ಹಾಗೆ ಕುಸಿದು ಬೀಳ್ತಾ ಇರ್ತಾನೆ. ಇಂಥ ಪರಿಸ್ಥಿತಿ ಉಂಟು ಮಾಡಿದ ಗ್ಯಾಸ್ ಯಾವುದು ಅಂದರೆ ಸ್ಟೈರಿನ್ ಅಂತ. ಅದು ಇದು ಯಾಕೆ ಅಂದರೆ ಸುಮಾರು 20 ವರ್ಷದಿಂದ ಎಕ್ಸಾಮ್ ನೋಡ್ತಾ ಬಂದಿದ್ದೀನಿ, 20-30 ವರ್ಷ ಆಯಿತು. ಭೂಪಾಲ ಅನಿಲ ದುರಂತದಲ್ಲಿ ಯಾವ ಗ್ಯಾಸು, ಭೂಪಾಲ ಅನಿಲ ಯಾವ ಗ್ಯಾಸು, ಅದು ಈ ಹಿಂದಿದೆಯಲ್ಲ, ದಿಸ್ ಮೀಥಲ್ ಐಸೋಸೈನೇಟ್. ಭೂಪಾಲ್ ಗ್ಯಾಸ್ ಟ್ರಾಜಿಡಿಯಲ್ಲಿ ಕಂಡು ಬಂದಿದ್ದು ಮೀಥಲ್ ಐಸೋಸೈನೇಟ್. ಇನ್ನು ಮುಂದೆ ಅದು ಬಿಡ್ತಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹೊಸ ಒಂದು ಅನಿಲ ದುರಂತ ಆಗಿದೆ, ಸ್ಟೈರಿನ್ ಅನಿಲ ದುರಂತ. ಸ್ಟೈರಿನ್ ಅದು LG ಪಾಲಿಮರ್ ಕಂಪ್ನಿಯಿಂದ ಆಗಿದ್ದು ವಿಶಾಖಪಟ್ಟಣದಲ್ಲಿ ಆಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು ಈ ದುರಂತ ಸ್ಟೈರಿನ್ ಅನಿಲದಿಂದ ಆಯಿತು ಅಂತ. ನೆಕ್ಸ್ಟ್ ಬರೋಣ. ಕೋವಿಡ್-19 ಟೈಮ್ನಲ್ಲಿ ಮ್ಯಾಂಗೋ ಸೀಸನ್, ಹಣ್ಣುಗಳ ರಾಜ ಮಾವು. ಈ ಬಾರಿ ಹಣ್ಣುಗಳ ರಾಜನಿಗೆ ಅವಕಾಶ ಇಲ್ಲ. ಎಕ್ಸಾಕ್ಟ್ಲಿ ಮಾರ್ಚಲ್ಲಿ ಮಾವು ಸೇಲ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಜೂನ್ವರೆಗೂ ಇರುತ್ತೆ. ಈ ಟೈಮಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗಿ ಮಾವು ಬೆಳೆಗಾರರು ದುಸ್ಥಿತಿಯಲ್ಲಿದ್ದರು. ಮಾವಿನ ಹಣ್ಣೆ ಸೇಲ್ ಮಾಡೋಂಗಿಲ್ಲ, ಆ ಪರಿಸ್ಥಿತಿ. ಆ ಟೈಮಲ್ಲಿ ಆ ಮಾವಿನ ಬೆಳೆಗಾರದ್ದೇ ಒಂದು ಅಸೋಸಿಯೇಷನ್ ಇದೆ, KSMD ಆ್ಯಂಡ್ MCL ಅಂತ ಕರಿತೀವಿ, ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೀವಿ. ದಿಸ್ ಕಂಪನಿ
ಒಂದು ಆನ್ಲೈನ್ ರಿಟೇಲರ್ ಜೊತೆ ಒಪ್ಪಂದ ಮಾಡ್ಕೊಳ್ತು ಅಂತ. ದಟ್ ಈಸ್ ಎಲ್ಲರೂ ಇಲ್ಲ ಆನ್ಲೈನ್ ರಿಟೇಲರ್ಸ್ ಇದ್ದಾರೆ, ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಝೊಮ್ಯಾಟೊ ಫುಡ್ ರಿಟೇಲರ್ ಇದ್ದಾರೆ, ಫುಡ್ ಸರ್ವಿಸ್ ಮಾಡೋದು ಸ್ವಿಗ್ಗಿ ಇದೆ. ಇದರಲ್ಲಿ ಟೈಅಪ್ ಆಗಿದ್ದು ಫ್ಲಿಪ್ಕಾರ್ಟ್ ಜೊತೆ ಸರಿ ಉತ್ತರ, ನಾಟ್ ವಿತ್ ಅಮೆಝಾನ್. ಭಾಳ ಜನ ಅಮೆಝಾನ್ ಚಾಯ್ಸ್ ತೊಗೊಂಡಿದ್ದೀರಾ, ಫ್ಲಿಪ್ಕಾರ್ಟ್ ಜೊತೆ ಇದು ಒಪ್ಪಂದ ಆಗಿತ್ತು. ಫ್ಲಿಪ್ಕಾರ್ಟ್ನವರು ಮ್ಯಾಂಗೋ ಕಲೆಕ್ಷನ್ ಆ್ಯಂಡ್ ಡೆಲಿವರಿ ಪ್ರೋಸೆಸ್ಸನ್ನು ತುಂಬ ಮಾಡಿ ಮಾವು ಬೆಳೆಗಾರರಿಗೆ ಒಂದಷ್ಟು ರಿಲೀಫ್ ಕೊಟ್ಟಿದ್ದಾರೆ. ಬಟ್ ಅದೊಂದು 10-15% ಇರ್ಬೋದು, ಇನ್ನು 85% ಜನ ಸಂಕಷ್ಟದಲ್ಲೇ ಉಳ್ಕೊಂಡ್ರು ಈ ಬಾರಿ ಮ್ಯಾಂಗೋ ಗ್ರೋವರ್ಸ್. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. ಕರೆಂಟ್ ಅಫೇರ್ಸ್ನ 10 ಪ್ರಶ್ನೆಗಳು ಕೆಲವೊಂದು ನ್ಯೂಸ್ ಪೇಪರಿಂದ ಪಿಕ್ ಮಾಡಿದ್ದು. ಬಟ್ ಇಲ್ಲಿ ತೆಗೆದಿರೋ ಕೆಲವು ಎಕಾನಮಿ ರಿಲೇಟೆಡ್ ಪ್ರಶ್ನೆಗಳು ಸ್ಟ್ರೈಟ್ ಫ್ರಮ್ ದಿ ಎಕನಾಮಿಕ್ ಸರ್ವೆ ಇಂಡಿಯಾ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯಿಂದ ಪಿಕ್ ಮಾಡಿದ್ದೀನಿ. ಅಲ್ಲಿ ಏನು ಪ್ಯಾರಾಗ್ರಾಫ್ ಇದೆ ಅಲ್ಲಿಂದ ತಗೊಂಡು ಡೈರೆಕ್ಟಾಗಿ ಇಟ್ಟಿರೋದು, ಇನ್ನೇನು ಮಾಡಿಲ್ಲ, ಪ್ರಶ್ನೆ ಮಾಡಿರೋದು ಅಷ್ಟೇ ನಮ್ಮ ಕೆಲಸ. ನಿಮ್ಗೆ ಇದೆಲ್ಲೋ ವಿಶೇಷವಾಗಿ ಎಲ್ಲೆಲ್ಲೋ ತೊಗೊಂಬಂದಿದ್ದಾರೆ, ಎಲ್ಲೂ ಇಲ್ಲ. ಎಲ್ಲಿ KPSC ಆ್ಯಂಡ್ ಅದರ್ ಎಕ್ಸಾಮಿನರ್ಸ್ ತೆಗಿತಾರೋ ಆ ಪುಸ್ತಕಗಳಿಂದ ಪಿಕ್ ಮಾಡಿದ್ದೀವಿ. ನಿಮಗೆ ಹೆದರಿಸ್ಬೇಕು ಅಂತಲ್ಲ, ನಿಮಗೆ ಕಲಿಸ್ಬೇಕು ಅಂತ. ಗ್ರಾಮೀಣ ರಸ್ತೆ ರೂರಲ್ ರೋಡ್ಸ್ಗಳನ್ನು ನಿರ್ಮಾಣ ಮಾಡುವ ಸಂಸ್ಥೆಗಳು ಯಾವುದು ಅಂತ ಪ್ರಶ್ನೆ ಇತ್ತು. ಇಲ್ಲಿ ಸರಿ ಉತ್ತರ ಯಾವುದು? PMGS ಕರೆಕ್ಟ್ ಇದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಎಲ್ಲ ಕಡೆ ಹಳ್ಳಿಗಳಲ್ಲಿ ಬೋರ್ಡ್ ಇರುತ್ತೆ, ಗ್ರಾಮ್ ಸಡಕ್ ಯೋಜನೆಯಲ್ಲಿ ರೋಡ್ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ ಬರುತ್ತೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಕರ್ನಾಟಕದ್ದು ಇದೆ. ಮುಖ್ಯಮಂತ್ರಿ ಗ್ರಾಮ್ ಸಡಕ್ ಕರ್ನಾಟಕದ ಇನ್ನೊಂದು ಸ್ಕೀಮ್ ಇದೆ. RIDF ಅಂತ ನಬಾರ್ಡ್ನ ಒಂದು ಸ್ಕೀಮ್ ಬರುತ್ತೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಈ ಯೋಜನೆಯಲ್ಲೂ ಗ್ರಾಮೀಣ ರಸ್ತೆಗಳನ್ನು ಮಾಡ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ 4 ಯೋಜನೆಗಳು ರೂರಲ್ ರೋಡ್ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ತೊಡಗಿರ್ತವೆ ಅನ್ನೋದು ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರೋಣ, ಜಲಾಮೃತ ಯೋಜನೆ, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು. ಇವರು ನೀರನ್ನು ಸಂರಕ್ಷಿಸಬೇಕು, ನೀರನ್ನು ಉಳಿಸಬೇಕು, ಪುನಶ್ಚೇತನ ಮಾಡಬೇಕು ಅನ್ನೋಂಥ ಒಂದು ಯೋಜನೆ ಜಲಾಮೃತ. ಇಲ್ಲಿ ವಾಟರ್ ಲಿಟ್ರಸಿಯನ್ನು ಕ್ರಿಯೇಟ್ ಮಾಡಬೇಕು, ಜಲ ಸಾಕ್ಷರತೆಯನ್ನು ಕ್ರಿಯೇಟ್ ಮಾಡಬೇಕು, ಜಲಮೂಲಗಳ ಪುನಶ್ಚೇತನ, ನೀರು ಇದ್ದಿದ್ದು ಇವತ್ತು ಬತ್ತು ಹೋಗಿದೆ ಅವನ್ನು ಪುನಶ್ಚೇತನ ಮಾಡೋದು, ರಿಜುವಿನೇಷನ್ ಮಾಡಬೇಕು. ಆ್ಯಂಡ್ ಜಲ ಸಂರಕ್ಷಣೆ ಮಾಡಬೇಕು, ಕನ್ಸರ್ವೇಷನ್ ಆಫ್ ವಾಟ್ರು. ನೀರು ಸೃಷ್ಟಿ ಮಾಡಿಕೊಟ್ಬಿಡಲೇ ವೇಸ್ಟ್ ಮಾಡೋಂಗಿಲ್ಲ, ಸಂರಕ್ಷಣೆ ಮಾಡಬೇಕು. ಅದೆಲ್ಲ ಚೆನ್ನಾಗಿ ನಿರ್ವಹಿಸ್ಕೊಂಡು ಸಸ್ಟೈನೇಬಲ್ ಆಗಬೇಕು ಅಂದರೆ ಹಸಿರೀಕರಣ ಆಗಬೇಕು, ಅಫಾರೆಸ್ಟೇಷನ್. ಈ 4 ಕೂಡ ಸರಿ ಉತ್ತರ ಆಗುತ್ತೆ. ಇದನ್ನು 4 ಪಿಲ್ಲರ್ಸ್ ಆಫ್ ದಿ ಜಲಾಮೃತ ಅಂತ ಕರೀತಾರೆ. 4 ಸ್ತಂಭಗಳು, ನಾವು ಜಸ್ಟ್ ಸ್ತಂಭಗಳು ಕೊಟ್ವಿ ಯಾಕಂದರೆ ಪ್ರಶ್ನೆ ಸರಿಯಾಗಲ್ಲ ಅಂತ. 4 ಪಿಲ್ಲರ್ಸ್ಗಳಿದೆ, ಇವು ಒಂದೊಂದು ಪಿಲ್ಲರ್ಸ್. 4 ಪಿಲ್ಲರ್ಸ್ ಆಫ್ ಜಲಾಮೃತ ಸ್ಕೀಮ್ 4 ಕೂಡ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ರೈತ ಕುಟುಂಬಗಳಿಗೆ, ಹೌಸ್ ಹೋಲ್ಡ್ಸ್ಗಳಿಗೆ ಸಹಾಯಧನ ನೀಡೋ ಯೋಜನೆ ಭಾರತ ಸರ್ಕಾರ ಆರಂಭ ಮಾಡ್ತು. ಸಾಲ ಮನ್ನಾ ಮಾಡಲ್ಲ, ನಾವು ಬೇರೆ ಥರದಲ್ಲಿ ಹೆಲ್ಪ್ ಮಾಡ್ತೀವಿ ಅನ್ನೋದು ಈ ಸರ್ಕಾರದ ಉದ್ದೇಶ. ಯಾಕಂದರೆ ಈ ಸರ್ಕಾರ ಬಂದಮೇಲೆ ಸಾಲ ಮನ್ನಾ ಕೈ ಹಾಕ್ತಾ ಇಲ್ಲ ಅವರು, ಬೇರೆ ಟೈಪಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ದಟ್ ಈಸ್ PM ಕಿಸಾನ್ ಯೋಜನಾ ಅಂತ ಬಂತು. PM ಕಿಸಾನ್ ಯೋಜನಾದಲ್ಲಿ ಭಾರತ ಸರ್ಕಾರದಲ್ಲಿ ಪ್ರತಿ ಕುಟುಂಬಗಳಿಗೆ ಕಂತುಗಳಲ್ಲಿ 2,2 ಸಾವಿರದಂಗೆ ಕೊಡ್ತಾರೆ. 4 ತಿಂಗಳಿಗೆ 2,000 6,000 ರೂಪಾಯಿಗಳನ್ನು ಕೊಡ್ತೀವಿ ಅನ್ನೋದು PM ಕಿಸಾನ್ ಯೋಜನಾದ ಒಂದು ಗುರಿ ಕೊಡ್ತಾ ಇದ್ದಾರೆ. ದಟ್ ಈಸ್ ರೈಟ್. ಅದ್ರ ಜೊತೆಗೆ ಇನ್ನೊಂದು PM ಕಿಸಾನ್ ಕರ್ನಾಟಕ ಅಂತ. ಇದು ಪ್ರಶ್ನೆ ಕೇಳ್ಬೇಕಾದ್ರೆ ಸಣ್ಣ ತಪ್ಪು ಮಾಡಿದ್ವಿ ನಾವು, CM ಕಿಸಾನ್ ಮಾಡಿದ್ವಿ, ನಾಟ್ CM ಕಿಸಾನ್. ದಟ್ ಈಸ್ PM ಕಿಸಾನ್ ಕರ್ನಾಟಕ ಅಂತ. ಇದು ಕರ್ನಾಟಕ ಸರ್ಕಾರ ಮತ್ತೆ ಅಡಿಷನ್ ಮಾಡುತ್ತೆ. ಆ 6,000 ಜೊತೆಗೆ ನಾವು 4,000 2 ಕಂತುಗಳಲ್ಲಿ ಕೊಡ್ತೀವಿ ಅಂತ. 2,001 ಕಂತು, 2,001 ಕಂತು, 4,000 ಟೋಟಲಿ ಕೊಡ್ತೀವಿ. ಅಲ್ಲಿಗೆ ಒಟ್ಟು ಹೌಸ್ ಹೋಲ್ಡ್ ಆಫ್ ಅಗ್ರಿಕಲ್ಚರಿಸ್ಟ್ ಕ್ಯಾನ್ ಗೆಟ್ 10,000 ಪರ್ ಆ್ಯನಮ್, 10,000 ರೂಪಾಯಿನ ತಗೋಬೋದು. 6,000 PM ಕಿಸಾನಿಂದ ಭಾರತ ಸರ್ಕಾರದಿಂದ ಬರುತ್ತೆ, 4,000 PM ಕಿಸಾನ್ ಕರ್ನಾಟಕದಿಂದ ಬರುತ್ತೆ. ಇದು ರೈತ ಕುಟುಂಬಗಳಿಗೆ ಒಂದಷ್ಟು ರಿಲೀಫ್ ಆಗುತ್ತೆ. ಯಾಕಂದರೆ ನಮಗೆ ಇದನ್ನು ತುಂಬ ಮಾಡರ್ನ್ ಆಧುನಿಕ ಉದ್ಯಮಿ ರೈತರೇ ಬಳಸ್ಕೋತಾ ಇದ್ದಾರೆ. ಹಾಗಾಗಬಾರ್ದು. ಯಾರು ದುರ್ಬಲ ದೀನ ದಲಿತ ಕುಟುಂಬ ಇದೆಯಲ್ಲ ಅದಕ್ಕೆ ತಲುಪಬೇಕು. ಬಟ್ ಎಲ್ಲ ಬೆನಿಫಿಟ್ಗಳು ನಮ್ಮ ದೇಶದಲ್ಲಿ ಏನಾಗುತ್ತೆ, ಒಳ್ಳೊಳ್ಳೆ ಯೋಜನೆಗಳು ಯಾರಿಗೆ ತಲುಪಬಾರ್ದು ಅವ್ರಿಗೆ ತಲುಪ್ತಾ ಇದೆ, ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಾ ಇಲ್ಲ. ಆ ಪ್ರಯತ್ನವನ್ನು ನಮ್ಮ ಯುವ ಪೀಳಿಗೆ, ನೆಕ್ಸ್ಟ್ ಜನ್ರೇಷನ್ ನೀವಿದ್ದೀರಲ್ಲ, ನೀವು ಅಧಿಕಾರಿಗಳಾದಾಗ ಸ್ವಲ್ಪ ರೈಟ್ ಪರ್ಸನ್ಗೆ ರೈಟ್ ಪ್ಲೇಸಲ್ಲಿ ರೀಚ್ ಮಾಡಿಸೋ ಪ್ರಯತ್ನಗಳನ್ನು ಮಾಡಿ ಅಂತ ಹೇಳ್ತಾ ಮುಂದೆ ಬರ್ತೀನಿ. ಗರ್ಭಿಣಿ ಮತ್ತು ಬಾಣಂತಿಯರು, ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ವುಮೆನ್ಗೆ ಭಾರತ ಸರ್ಕಾರದಿಂದ ಒಂದು ಪ್ರೋಗ್ರಾಮ್ ಇದೆ, ಕೇಂದ್ರ ಸರ್ಕಾರದ ಯೋಜನೆ. ಯಾವುದು ಅಂತ ಕೇಳಿದ್ದೀವಿ. ಮಾತೃವಂದನಾ, ಮಾತೃಶ್ರೀ, ಪೋಷಣ ಅಭಿಯಾನ, ICPS ಅಂತ ಇದೆ. ಸರಿ ಉತ್ತರ ಭಾಳ ಜನ ಸರಿ ಮಾಡಿದ್ದೀರಾ, ಮಾತೃವಂದನಾ ಸ್ಕೀಮ್. ಹಾಗಾದರೆ ಮಾತೃಶ್ರೀ ಏನಿದು? ಮಾತೃವಂದನಾ 5,000ರಿಂದ ಆರಂಭ ಮಾಡ್ತಾರೆ, ಆನಂತರ ರಿವೈಸ್ ಮಾಡಿದ್ರು ಅವರು. ಭಾರತ ಸರ್ಕಾರದಲ್ಲೂ ರಿವೈಸ್ ಆಗುತ್ತೆ. ಈಗ ಮಾತೃವಂದನಾ ಕೂಡ 6,000. ಇದು ಆರಂಭದಲ್ಲಿದ್ದ ಯೋಜನೆ 5,000 ಏನು ನಮ್ಮ ಎಕನಾಮಿಕ್ ಸರ್ವೇನಲ್ಲಿತ್ತು ಅದೇ ಪ್ರಶ್ನೆನ ಅದೇ ಪದನ ತಂದು ಹಾಕಿರೋದು.
ಪ್ಲಸ್ 1,000 ಆ್ಯಡ್ ಆಗಿದೆ. ಈಗ ಮಾತೃವಂದನಕ್ಕೆ 6,000 ಆಗಿದೆ. ಜೊತೆಗೆ ಕರ್ನಾಟಕ ಸರ್ಕಾರದಲ್ಲಿ ಈ ಹಿಂದಿನ ಸರ್ಕಾರವು ಪ್ರಸವ ಪೂರ್ವದಲ್ಲಿ 3 ತಿಂಗಳು, ಪ್ರಸವ ನಂತರದಲ್ಲಿ 3 ತಿಂಗಳು, ಪ್ರತಿ ತಿಂಗಳು 1,100 ಕೊಡ್ತೀವಿ, 6,000 ಕೊಡ್ತೀವಿ ಅನ್ನೋ ಮಾತೃಶ್ರೀನ ಸ್ಕೀಮ್ ತರ್ತಾರೆ. ಈಗಿನ ಸರ್ಕಾರ ಕೂಡ ಅದು ಮುಂದುವರಿಸಿದೆ. ಅಲ್ಲಿಗೆ ದುರ್ಬಲ ವರ್ಗದ ಮಹಿಳೆಯೊಬ್ಬಳು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ಆನಂತರದ 3 ತಿಂಗಳು ಈ ಅವಧಿಯಲ್ಲಿ ಭಾರತ ಸರ್ಕಾರದ ಮಾತೃವಂದನಾ ಅಡಿಯಲ್ಲಿ 6,000, ಮಾತೃಶ್ರೀ ಅಡಿಯಲ್ಲಿ 6,000. ಅದು ಇನ್ನೂ ನಾನು ಡೀಟೇಲ್ ಸ್ಟಡಿ ಮಾಡಬೇಕು. ಏನಂದರೆ 12,000 ಸಿಗುತ್ತಾ, ಮಾತೃವಂದನ ಬೆನಿಫಿಷರಿ ಅಲ್ದವ್ರಿಗೆ ಸಿಗುತ್ತಾ ಅನ್ನೋದು ಇನ್ನೊಂದು ಸ್ವಲ್ಪ ಕೇಳಿದ್ದೀನಿ. ಕೆಲವು ಅಧಿಕಾರಿಗಳಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ವಿಲ್ ಕನ್ಫರ್ಮ್ ಇನ್ ಕಮಿಂಗ್ ವಿಡಿಯೋಸ್. 2 ಸ್ಕೀಮ್ ಇದೆ. ಕರ್ನಾಟಕ ಸರ್ಕಾರದ್ದು ಮಾತೃಶ್ರೀ ಇದೆ, ಭಾರತ ಸರ್ಕಾರದ್ದು ಮಾತೃವಂದನ ಇದೆ. ಎರಡೂ ಸಿಗುತ್ತಾ ಅಥವಾ ಎರಡರಲ್ಲಿ ಒಂದು ಸಿಗುತ್ತಾ ಅನ್ನೋದು ನಿಮಗೆ ಮುಂಬರೋ ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ದೆನ್ ಪೋಷಣ್ ಅಭಿಯಾನ ಅನ್ನೋದು ಕುಪೋಷಣೆಯಿಂದ ಹೊರಬರೋದಕ್ಕಾಗಿರುವಂಥ ಯೋಜನೆ. ಇದು ಕುಪೋಷಣೆಯಿಂದ ಹೊರಬರಬೇಕಂದ್ರೆ ಮಗುಗೆ ಫುಡ್ ಕೊಟ್ಟರೆ ಆಗಲ್ಲ, ತಾಯಿಗೆ ಫಸ್ಟ್ ಫುಡ್ ಕೊಡಬೇಕು. ತಾಯಿಗೆ ಫುಡ್ ಕೊಟ್ಟಾಗ ಬಲಿಷ್ಠ ಮಗು ಹುಟ್ಟುತ್ತೆ. ಆ ಬಲಿಷ್ಠ ಮಗು ಹುಟ್ಟಿದಾಗ ಜಾಸ್ತಿ ತಿನ್ನುತ್ತೆ, ತಿಂದಾಗ ಅದು ಪೌಷ್ಟಿಕವಾಗಿ ಇರೋ ಸಾಧ್ಯತೆ ಇದೆ. ದೆನ್ ICPS, ಇದು ಕೂಡ ಮಕ್ಕಳ ರಕ್ಷಣೆಗಾಗಿರುವಂಥ ಒಂದು ಸ್ಕೀಮ್. ಇಷ್ಟು ಯೋಜನೆಗಳಿದೆ. ಬಟ್ ನಮ್ಮ ಪ್ರಶ್ನೆಗೆ ಸರಿ ಉತ್ತರ ಮಾತೃವಂದನ ಆಗತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ವಾಣಿ ವಿಲಾಸ ಜಲಾಶಯ ಕರ್ನಾಟಕದ ಮೊಟ್ಟ ಮೊದಲ ಜಲಾಶಯ. ಕಳೆದ ಶತಮಾನದ ಆರಂಭದಲ್ಲೇ ಓಪನ್ ಆದ ಫಸ್ಟ್ ಜಲಾಶಯ ಇದು. ವೇದಾವತಿಯನ್ನು ನದಿ ಬರುತ್ತೆ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿನಲ್ಲಿ. ಆ ಹಿರಿಯೂರು ಬಳಿ ವಾಣಿ ವಿಲಾಸ ಅನ್ನೋದೇ ಊರಿದೆ, ಗ್ರಾಮ. ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡ್ತಾರೆ ಮಹಾರಾಜರ ಕಾಲದಲ್ಲಿ. ದಿಸ್ ಇಸ್ ಅ ಫಸ್ಟ್ ಡ್ಯಾಮ್ ಇನ್ ಕರ್ನಾಟಕ, ಫಸ್ಟ್ ಡ್ಯಾಮ್ ಇನ್ ಇಂಡಿಯಾ ಆ್ಯಂಡ್ ಫಸ್ಟ್ ಡ್ಯಾಮ್ ಇನ್ ಏಷ್ಯಾ ಆಲ್ಸೋ. ಅಂದರೆ ಅದರ ಗಾತ್ರದ ವಿಚಾರದಲ್ಲಿ ಸಣ್ಣ ಸಣ್ಣ ಡ್ಯಾಮ್ ಕಟ್ಟಿರ್ಬೋದು. ಆ ಥರದ ಒಂದು ಡ್ಯಾಮ್ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಬರಗಾಲ ಇತ್ತು ಅನ್ನೋ ಕಾರಣಕ್ಕೆ ಶತಮಾನದ ಹಿಂದೆ ಡ್ಯಾಮ್ ಕಟ್ಟಿದ್ದಾರೆ. ಬಟ್ ಇತ್ತೀಚಿನ ಗ್ಲೋಬಲ್ ವಾರ್ಮಿಂಗು ಅದು ಇದು ಕಾಸಸ್ಗೆ ಅದಕ್ಕೆ ನೀರೇ ಬರ್ತಾ ಇಲ್ಲ. ಹಿಂದೆ ಕೆಲವು ಚೆಕ್ ಡ್ಯಾಮ್ಗಳು 100 ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಅದು ದಾಟ್ಕೊಂಡು ಈ ಡ್ಯಾಮ್ಗೆ 1 ಡ್ರಾಪ್ ಕೂಡ ನೀರು ಬರ್ತಾ ಇರಲಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಒಂದು ಪ್ಲ್ಯಾನ್ ಮಾಡುತ್ತೆ. ಭದ್ರಾ ಸ್ಕೀಮಿಂದ, ಭದ್ರಾ ನದಿ ಯೋಜನೆಯಿಂದ ಒಂದಷ್ಟು ನೀರನ್ನು, TMC ನೀರನ್ನು ಇಲ್ಲಿ ಕೊಡೋಣ ಅಂತ ಆ ಪ್ರಾರಂಭ ಆಗಿದೆ. ಈ ವರ್ಷದಿಂದ ಭದ್ರಾ ನದಿ ನೀರು ವೇದಾವತಿಗೆ ಬಂದು ತಲುಪ್ತಾ ಇದೆ, ವೇದಾವತಿ ಸ್ಟ್ರೀಮ್ಗೆ, ಸ್ಪೆಷಲಿ ವಾಣಿ ವಿಲಾಸಕ್ಕೆ. ರೈಟ್ ಆನ್ಸರ್ ಭದ್ರಾ ನದಿ, ನಾಟ್ ಅದರ್ ರಿವರ್ಸ್. ಓಕೆ. ಈಗ ಆ ಚಿತ್ರದುರ್ಗದ ಸುತ್ತಮುತ್ತದ ಪ್ರದೇಶ, ಹಿರಿಯೂರು, ಚಳ್ಳಕೆರೆ ಈಗ ಸೈಂಟಿಫಿಕ್ ಹಬ್ ಆಗ್ತಾಯಿದೆ. ಇಸ್ರೋ, DRDO ಎಲ್ಲ ಇದೆ. ಅವರಿಗೂ ಕೂಡ ವಾಟರ್ ಸಪ್ಲೈ ಇಲ್ಲಿಂದನೇ ಆಗ್ತಾಯಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಕರ್ನಾಟಕದಲ್ಲಿ ಆಗ್ತಾ ಇರೋದು. ನೆಕ್ಸ್ಟ್ ಹೋಗೋಣ. ಗೋಲ್ಡನ್ ಅವರ್ ಆ್ಯಂಡ್ ಪ್ಲಾಟಿನಮ್ 10 ಮಿನಿಟ್ಸ್. ಇದು ಯಾವುದಕ್ಕೆ ರಿಲೇಟೆಡ್ಡು ಅಂದರೆ, ಭಾಳ ಜನ ನೀವು ಲ್ಯಾಂಡರ್ ಸಮಯದಲ್ಲಿ ಬಳಸೋ ಟೈಮ್ ಅಂತ ತೊಗೊಂಡ್ರಿ. ಮೀನ್ಸ್ ನಿಮಗೇನು ಅಂದರೆ, ಭಾರತದ ಲ್ಯಾಂಡರ್ ಒಂದು ಚಂದ್ರಗ್ರಹದಲ್ಲಿ ಇಳಿಲಿಲ್ಲ, ಅದನ್ನೇ ಇಲ್ಲಿ ಕೇಳಿರ್ಬೋದು ಅಂತ. ಬಟ್ ನೋ, ಇದು ನಮ್ಮ ಎಕನಾಮಿಕ್ ಸರ್ವೆನಲ್ಲೇ ಮೆನ್ಷನ್ ಮಾಡ್ತಾರೆ. ಗೋಲ್ಡನ್ ಅವರ್ ಮತ್ತು ಪ್ಲಾಟಿನಮ್ 10 ಮಿನಿಟ್ಸನ್ನು ಕಾಪಾಡೋದಕ್ಕಾಗಿ ನಾವು ಬೈಕ್ ಆ್ಯಂಬುಲೆನ್ಸನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ. ಬೈಕ್ ಆ್ಯಂಬುಲೆನ್ಸ್ ಅಂದರೆ ಅರ್ಥ ಆಯಿತು ಅನ್ಕೋತೀನಿ ನಿಮಗೆ. ಆಕ್ಸಿಡೆಂಟ್ ಆದ ಫಸ್ಟ್ 10 ಮಿನಿಟಲ್ಲಿ ಅವನಿಗೆ ಚಿಕಿತ್ಸೆ ಸಿಕ್ತು ಅಂದರೆ, ಫಸ್ಟ್ ಏಡ್ ಸಿಕ್ತು ಅಂದರೆ ಅರ್ಧ ಬದುಕ್ದ ಅಂತ ಅರ್ಥ. ವಿತಿನ್ ಅವರ್ ಅವನಿಗೆ ಹಾಸ್ಪಿಟಲೈಸ್ಡ್ ಇನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಸಿಕ್ತು ಅಂದರೆ ಕಂಪ್ಲೀಟ್ ಬದುಕ್ತಿರು ಅಂತ ಅರ್ಥ. ಆ ಪ್ಲಾಟಿನಮ್ 10 ಮಿನಿಟ್ಸ್ ಆ್ಯಂಡ್ ಗೋಲ್ಡನ್ ಅವರ್, ಫಸ್ಟ್ ಅವರ್, ಅದನ್ನು ಅಪಘಾತ ಮತ್ತು ಚಿಕಿತ್ಸೆ ಅವಧಿ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ಆದ ಟೈಮಲ್ಲೂ ಕೂಡ ಈ ಪದ ಬಳಸ್ತಾರೆ, ಗೋಲ್ಡನ್ ಅವರ್ ಅಂತ. ಫಸ್ಟ್ ಅವರಲ್ಲಿ ಟ್ರೀಟ್ಮೆಂಟಿಗೆ ಬರಬೇಕು ಅಂತ ಪ್ಲಾಟಿನಮ್ 10 ಮಿನಿಟ್ಸ್. ಬಟ್ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಪದ ಇಲ್ಲದೆ ಇರೋದ್ರಿಂದ, ಹೃದಯಾಘಾತ ಇಲ್ಲದೆ ಇರೋದ್ರಿಂದ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಪಘಾತ ಮತ್ತು ಚಿಕಿತ್ಸೆಯ ನಡುವಿನ ಅವಧಿ ಇದೆಯಲ್ಲ, ದಟ್ ಈಸ್ ಗೋಲ್ಡನ್ ಅವರ್ ಆ್ಯಂಡ್ ಪ್ಲಾಟಿನಮ್ 10 ಮಿನಿಟ್. ಆ್ಯಂಡ್ ಹಾರ್ಟ್ ಸರ್ಜರಿಗೆ ರಿಲೇಟೆಡ್ ಆಗಿ ಏನಾದ್ರು ಪ್ರಶ್ನೆ ಬಂದರೂ ಹಾರ್ಟ್ ಅಟ್ಯಾಕ್ ಸಂದರ್ಭದಲ್ಲೂ ಅಲ್ಲೂ ಕೂಡ ಇದನ್ನು ಬಳಸ್ಬೋದಾಗಿದೆ. ನೆಕ್ಸ್ಟ್ ಬರೋಣ. ಗುಟೆನ್ಬರ್ಗ್ ಬೇರ್ಪಡಿಕೆ. ಗುಟೆನ್ಬರ್ಗ್ ಬೇರ್ಪಡಿಕೆ ಅನ್ನೋದು ನಿಮಗೆ ನಾನು ಜಾಗ್ರಫಿ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀನಿ. 5 ಡಿಸ್ಕಂಟಿನ್ಯೂಟಿಗಳು ಶಿಲಾಗೋಳದಲ್ಲಿ ಬರುತ್ತೆ. 5 ಡಿಸ್ಕಂಟಿನ್ಯೂಟೀಸ್: ಲೆಹಮನ್ ಡಿಸ್ಕಂಟಿನ್ಯೂಟಿ, ರೆಪೆಟೆಡ್ ಡಿಸ್ಕಂಟಿನ್ಯೂಟಿ, ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ, ಮೆಹರವಿಕ್ ಡಿಸ್ಕಂಟಿನ್ಯೂಟಿ, ಈ ಥರ 5 ಡಿಸ್ಕಂಟಿನ್ಯೂಟಿ ಬರ್ತವೆ. ಅದನ್ನು CMRGL ಅಂತ ನಾನು ಕೋಡ್ ಮಾಡು ಕಲಿಸಿದ್ದೀನಿ. ಕಾರ್ನಾಡ್ ಅನ್ನೋದು ಫಸ್ಟ್ ಬರುತ್ತೆ, ಮೆಹರೋವಿಕ್ಕು, ರೆಪೆಟ್ಟಿ, ಲೆಹಮನ್ ಆ್ಯಂಡ್ ಗುಟೆನ್ಬರ್ಗ್, ಈ ಥರ ಒಂದು 5 ಬರುತ್ತೆ. ಇಲ್ಲಿ ನಮ್ಮ ಪ್ರಶ್ನೆಗೆ ಸರಿ ಉತ್ತರ ಭೂಶಿಲಾಗೋಳದಲ್ಲಿ ಹೊರ ಕೇಂದ್ರಗೋಳ ಮತ್ತು ಕೆಳ ಮಧ್ಯಂತರ, ಅಂದರೆ ಮಧ್ಯಂತರ ಏನು ಮ್ಯಾಂಟಲ್ನ ಕೆಳಭಾಗದಲ್ಲಿ ಆ್ಯಂಡ್ ಕೇಂದ್ರಗೋಳ ಕೋರ್ನ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಬರುವ ಗೆರೆಯನ್ನು ಗುಟೆನ್ಬರ್ಗ್ ಅಂತೀವಿ. ನಾನು ಚಿತ್ರ ಹಾಕ್ಕೊಳ್ಳೋದು ಮಿಸ್ ಮಾಡ್ಕೊಂಡಿದ್ದರಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ಇದಷ್ಟು ಸ್ಪಷ್ಟವಾಗಿ ಅರ್ಥ ಆಗಿರೋಲ್ಲ. ಜಾಗ್ರಫಿ ವಿಡಿಯೋದಲ್ಲಿ ನಿಮಗೆ ನೋಡಿ, ಶಿಲಾಗೋಳ ಅಂತಲೇ ವಿಡಿಯೋ ಇದೆ, ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಯುರೋಪಿನ ಅತ್ಯುತ್ತಮ ಹಾಲು ಉತ್ಪಾದಕ ದೇಶ.
ನಾಟ್ ಇನ್ ದ ವರ್ಲ್ಡ್. ನಮ್ಮ ಪ್ರಶ್ನೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. ಯುರೋಪಿನಲ್ಲಿ ಅತ್ಯುತ್ತಮ ಅಂದರೆ ಡೆನ್ಮಾರ್ಕ್. ಡ್ಯಾನಿಷ್ ರೆಡ್ ಬುಲ್ಸ್, ರೆಡ್ ಕೌಸ್ ಅಂತ ಬರ್ತವೆ, ಆ್ಯಂಡ್ HF ತಳಿಗಳು ಎಲ್ಲ ಒಳ್ಳೊಳ್ಳೆ ತಳಿ, 30, 40, 50 ಲೀಟ್ರ್ ಪರ್ ಡೇ ಹಾಲು ಕೊಡುವಂಥ ತಳಿಗಳು ಡೆನ್ಮಾರ್ಕ್ನಲ್ಲಿದ್ದವು. ಅದನ್ನು ನಾವು ಇಂಡಿಯಾಕ್ಕೆ ಸ್ಪರ್ಮ್ ಇಂಪೋರ್ಟ್ ಮಾಡಿಕೊಂಡು ನಮ್ಮ ದನಗಳು ಇಂಜೆಕ್ಟ್ ಮಾಡಿ ಕ್ರಾಸ್ ಬ್ರೀಡ್ ಮಾಡಿ ಎಲ್ಲ ಉತ್ಪಾದನೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮಲ್ಲಿ ಕ್ಷೀರ ಕ್ರಾಂತಿಯಾಗಿದೆ, ನಾವು ಡೆನ್ಮಾರ್ಕನ್ನು ಮೀರಿಸಿದ್ದೀವಿ. ಆದರೆ ಆ ಬೇಸಿಕ್ ತಳಿಗಳು ಜೆರ್ಸಿ, HF ಆ್ಯಂಡ್ ಡ್ಯಾನಿಷ್ ರೆಡ್ ಕೌಸ್ ಇವೆಲ್ಲ ಬಂದಿದ್ದು ಎಲ್ಲಿಂದ ಅಂದರೆ ಡೆನ್ಮಾರ್ಕ್ ಭಾಗದಿಂದ, ನೆದರ್ಲ್ಯಾಂಡ್ ಭಾಗದಿಂದ ಬರ್ತವೆ. ಆದರೆ ಯುರೋಪ್ನಲ್ಲಿ ನಂಬರ್ 1 ಹಾಲು ಉತ್ಪಾದಕ ಅಂದರೆ ಡೆನ್ಮಾರ್ಕ್. ಹಾಗಾದರೆ ಜಗತ್ತಿನಲ್ಲಿ ಯಾವುದು ಅಂತ ನೋಡೋದಾದರೆ ಇಂಡಿಯಾ ಇಸ್ ದ ನಂಬರ್ 1. ಲೈವ್ ಸ್ಟಾಕ್ ಅಂತ ಕರಿತೀವಿ. ಈ ಪಶುಗಳಲ್ಲಿ ನಂಬರ್ 2 ಇದ್ದೀವಿ. ಬ್ರೆಜಿಲ್ ಫಸ್ಟು, ನಾವು ಸೆಕೆಂಡು. ಎಮ್ಮೆಗಳಲ್ಲಿ ನಾವು ಫಸ್ಟು. ಇಂಡಿಯಾದಲ್ಲೇ ಜಗತ್ತಿನಲ್ಲಿ ಅತಿ ಹೆಚ್ಚು ಎಮ್ಮೆ ಹೊಂದಿರೋ ದೇಶ ನಾವು. ಜಗತ್ತಿನಲ್ಲಿ ಅತಿ ಹೆಚ್ಚು ಕೌವುಗಳು ಸೆಕೆಂಡ್ ದೇಶ ನಾವು. ಆಡುಗಳ ಮೊದಲ ದೇಶ ನಾವು. ಓಕೆ, ಅದೇ ಥರ ಹಾಲು ಉತ್ಪಾದನೆಯಲ್ಲಿ ಆಪರೇಷನ್ ಫ್ಲಡ್ ಆಯಿತು ನಮ್ಮಲ್ಲಿ. ಎಲ್ಲಿ? ಅಮೂಲ್ ಹಾಲು ಉತ್ಪಾದನೆಯಿಂದ. ನಂದಿನಿ ಈಸ್ ನಾಟ್ ಬ್ಯಾಡ್, ನಂದಿನಿ ಕೂಡ ಅತ್ಯುತ್ತಮವಾಗಿ ಹಾಲು ಉತ್ಪಾದನೆ ಮಾಡ್ತಾ ಇದೆ. ಎಲ್ಲ ಸೇರಿಕೊಂಡು ಜಗತ್ತಿನಲ್ಲಿ ನಂಬರ್ 1 ಇದ್ದೀವಿ. ಅದು ಯಾವ ಮಟ್ಟದ ನಂಬರ್ 1 ಅಂದರೆ ನಂಬರ್ 2ನವರು ನಮಗಿಂತ ಅರ್ಧದಲ್ಲಿದ್ದಾರೆ, ಹಾಫ್. 99 ಮಿಲಿಯನ್ ಟನ್ಸ್ USA ಇದ್ದರೆ ನಮ್ಮದು 196 ಮಿಲಿಯನ್ ಟನ್ಸ್ ಇದೆ. ಡಬಲ್. ಇದನ್ನು ಟಚ್ ಮಾಡೋಕ್ಕೆ ಕೂಡ ಆಗಲ್ಲ. ಆದರೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ನಮ್ಮ ಪಕ್ಕದ ನಮ್ಮ ದುಶ್ಮನ್ ಪಾಕಿಸ್ತಾನ್ ಕೂಡ ನಮ್ಮ ಹತ್ರದಲ್ಲೇ ಇದ್ದಾರೆ. 3rd ಪ್ಲೇಸ್ ಇದೆ. ಸಣ್ಣ ದೇಶ ಪಾಕಿಸ್ತಾನ್, ಮಿಲ್ಕ್ ಪ್ರೊಡಕ್ಷನ್ 3rd ಪ್ಲೇಸ್ ಇದೆ. ಬ್ರೆಜಿಲ್ ಇದೆ 4ನೇ ಪ್ಲೇಸಲ್ಲಿ. ಹೀಗೆ ಹಲವಾರು ದೇಶಗಳು ಮಿಲ್ಕ್ ಪ್ರೊಡಕ್ಷನ್ಲಿದೆ. ಮುಂಚೆ ಏನು ಯುರೋಪ್ನ ದೇಶಗಳು ರಾರಾಜಿಸ್ತಾ ಇದ್ವೋ ಇವತ್ತು ಆ ಸ್ಥಿತಿಯಲ್ಲಿ ಇಲ್ಲ. ಈ ಕಡೆ ದೇಶಗಳಲ್ಲಿ, ಹಿಂದುಳಿದ ದೇಶಗಳಲ್ಲಿ ಹಾಲಿನ ಕ್ರಾಂತಿಗಳಾಗ್ತಾಯಿದೆ, ಕ್ಷೀರ ಕ್ರಾಂತಿಗಳು ಮೇಲಕ್ಕೆ ಲಿಫ್ಟ್ ಆಗ್ತಾ ಇದೀವಿ. ಸರಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆ ಕೆಲವೊಂದು ಪ್ರಶ್ನೆಗಳ ಅನಾಲಿಸಿಸ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ 20 ಪ್ರಶ್ನೆಗಳನ್ನು ನಾನೇ ತೆಗೆದಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಈ ವಾರದಲ್ಲಿ ಮತ್ತೆ ಟೈಮ್ ಇದ್ದರೆ ನಿಮ್ಮ ಜೊತೆ ಮತ್ತೆ ಸೇರ್ಕೋತೀನಿ. ನಾಳೆ ಒಂದು ಸರ್ಪ್ರೈಸ್ಗೆ ಕಾಯ್ತಾ ಇರಿ. ಗೆಟ್ ರೆಡಿ ಫಾರ್ ಎ ನ್ಯೂ ಸರ್ಪ್ರೈಸ್ ಟುಮಾರೋ. ಬೈ ಬೈ, ಸಿ ಯು.